ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಆಗಸ್ಟ್ 26, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ಸುತ್ತಲಿನವರಿಗೆ ಸ್ಫೂರ್ತಿಯ ಮೂಲವಾಗುತ್ತಾರೆ. ಗ್ರಹಗಳ ಚಲನೆಯ ಪ್ರಭಾವದಿಂದ ನಿಮ್ಮ ಚೈತನ್ಯ ಮತ್ತು ಕಾರ್ಯಪಟುತ್ವ ಹೆಚ್ಚಾಗುತ್ತವೆ. ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗುತ್ತವೆ ಹಾಗೂ ದೈನಂದಿನ ಕಾರ್ಯಗಳಲ್ಲಿ ಸಾಧನೆ ಸಾಧಿಸಲು ಉತ್ತಮ ಸಮಯವಾಗಿದೆ. ಇಂದು ನೀವು ಒಂದು ಹೊಸ ಶಕ್ತಿಯುತ ಹಂತವನ್ನು ಪ್ರವೇಶಿಸುವಂತೆ ಕಾಣುತ್ತಿದೆ. ನಿಮ್ಮ ಧೈರ್ಯ, ನಿರ್ಧಾರ ಶಕ್ತಿ ಮತ್ತು ಸ್ಪಷ್ಟವಾದ ಚಿಂತನೆ ನಿಮಗೆ ಪ್ರಮುಖ ಸ್ಥಾನ ತರುತ್ತದೆ. ಆದರೆ ಅನೇಕ ವಿಷಯಗಳಲ್ಲಿ ತಾಳ್ಮೆ ಇಡುವುದು ಅತಿ ಮುಖ್ಯ. ಇಂದು ನಿಮ್ಮ ವ್ಯಕ್ತಿತ್ವವು ಪ್ರಬಲವಾಗಿ ತೋರಿ ಬರಲಿದೆ. ಇದನ್ನು ಜನಪ್ರಿಯತೆಯಲ್ಲಿ ಬಳಸಿಕೊಳ್ಳಿ, ಆದರೆ ಆಘಾತ ಮಾಡುವ ರೀತಿಯಲ್ಲಿ ಇಲ್ಲ. ಕೆಲವರು ಧ್ಯಾನ, ಜಪ ಮತ್ತು ಸ್ವಾಧ್ಯಾಯದ ಮೂಲಕ ದೈವಾನುಸಂಧಾನದಲ್ಲಿ ತೊಡಗಿಕೊಳ್ಳುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳು ಗಮನ ಸೆಳೆಯುತ್ತವೆ. ಹಿರಿಯ ಅಧಿಕಾರಿಗಳ ಕಣ್ಣಿಗೆ ನೀವು ಬಿದ್ದೀತು. ಇದು ನಿಮಗೆ ಬೆಲೆ ಸೇರುವ ಪ್ರಸ್ತಾಪಗಳಾಗಿರಬಹುದು. ಕೆಲವರಿಗೆ ವಿದೇಶಿ ಕಂಪನಿಗಳಿಂದ ಸಂದರ್ಶನ ಕರೆದೊಯ್ಯುವ ಯೋಗವಿದೆ. ಸಂಸ್ಥೆಯೊಳಗಿನ ಹೊಣೆಗಾರಿಕೆಗಳಲ್ಲಿ ಶ್ರೇಯಸ್ಸು ದೊರೆಯುತ್ತದೆ. ಹೊಸ ಯೋಜನೆಗಳನ್ನು ಶ್ರದ್ಧೆಯಿಂದ ಕೈಗೆತ್ತಿಕೊಳ್ಳಿ. ಗೊಂದಲದ ವಿಷಯಗಳನ್ನು ಸ್ಪಷ್ಟವಾಗಿ ಹೊಂದಿಸಿ ಎಡವಟ್ಟನ್ನು ತಪ್ಪಿಸಲು ಸಹೋದ್ಯೋಗಿಗಳ ಸಹಕಾರ ಪಡೆಯುವುದು ಉತ್ತಮ. ಉದ್ಯಮಿಗಳಿಗೆ ವಾಣಿಜ್ಯದಲ್ಲಿ ಇಂದು ಲಾಭದ ಸುಳಿವುಗಳು ಬರಬಹುದು. ಹೊಸ ವ್ಯವಹಾರಗಳ ಕುರಿತ ಚರ್ಚೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವಿದೆ. ಆದರೆ ಯಾವುದೇ ಕರಾರಿನಲ್ಲಿ ಸಹಿ ಹಾಕುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ಸ್ಥಿತಿಯಲ್ಲಿ ನಿಮಗೆ ನಿರಂತರ ಪ್ರಗತಿ ಕಾಣಬಹುದು. ಪೂರ್ವದಲ್ಲಿ ಮಾಡಿದ ಒಂದು ಹೂಡಿಕೆಯ ಲಾಭ ಬಹುಶಃ ಈ ದಿನದೊಳಗೆ ನಿಮಗೆ ತಲುಪಬಹುದು. ಇಂದು ಹಣಕಾಸಿನಲ್ಲಿ ಪ್ರಾಮಾಣಿಕತೆ ಹಾಗೂ ವ್ಯವಹಾರಿಕ ಬುದ್ಧಿಮತ್ತೆಯಿಂದ ನಡೆದುಕೊಳ್ಳುವುದು ಉತ್ತಮ. ಅನೇಕರಿಗೆ ಸಾಲ ತೀರಿಸುವ ಅವಕಾಶ ಸಿಗಬಹುದು. ಆದರೆ ಹೊಸ ಸಾಲ ಅಥವಾ ಕ್ರೆಡಿಟ್ ವ್ಯವಹಾರಗಳಿಗೆ ದೂರವಿರುವುದು ಒಳಿತು. ಖರ್ಚಿನಲ್ಲಿ ಶಿಸ್ತಿನ ಅವಶ್ಯಕತೆ ಇದೆ. ಕುಟುಂಬದ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು. ವ್ಯಾಪಾರಿಗಳಿಗೆ ಹೊಸ ಬಂಡವಾಳ ಹೂಡಿಕೆಗೆ ಯೋಗವಿದೆ. ಆದರೆ ಎಲ್ಲ ಆಯಾಮಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ನಿರ್ಧಾರ ಕೈಗೊಳ್ಳಿ. ಭವಿಷ್ಯಕ್ಕೆ ಹಣವನ್ನು ಬಿಡಿಸುವ ಕೆಲಸದಲ್ಲಿ ಇಂದು ಯಶಸ್ಸು ಸಿಗಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದ ಶಕ್ತಿ ಹಾಗೂ ಮನಸ್ಥಿತಿ ಎರಡನ್ನೂ ಸಮತೋಲನದಲ್ಲಿ ಇಡಬೇಕು. ತಲೆನೋವು, ಒತ್ತಡದ ಸಮಸ್ಯೆ ಅಥವಾ ಮಿಗ್ರೇನ್ ಸಮಸ್ಯೆಗಳಾದರೂ ಕಾಣಿಸಿಕೊಳ್ಳಬಹುದು. ಆಹಾರ ನಿಯಮಿತವಾಗಿ ತೆಗೆದುಕೊಳ್ಳಿ. ಹೆಚ್ಚು ಜಂಕ್ ಫುಡ್ನು ತಪ್ಪಿಸಿ. ದೀರ್ಘ ಸಮಯದ ಕೂರುವ ಕೆಲಸವಿದ್ದರೆ ನಡುವೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಅಗತ್ಯ. ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ಹವೆಯಲ್ಲಿನ ವಾಕ್ ಇವನ್ನೆಲ್ಲ ಪಾಲಿಸುವುದರಿಂದ ದೈಹಿಕ ಹಾಗೂ ಮಾನಸಿಕ ಉತ್ಸಾಹವು ಬರುವ ಸಾಧ್ಯತೆ ಇದೆ. ಈ ದಿನದ ಗ್ರಹಸ್ಥಿತಿಯಿಂದ ಮೂಡಬಹುದಾದ ಆತಂಕವನ್ನು ದೂರ ಮಾಡಲು ಕಷಾಯ, ಬೆಲ್ಲದ ನೀರು ಅಥವಾ ಆಹಾರದ ಮೂಲಕ ಹಸಿವಿನ ನಿಯಂತ್ರಣ ಬೆಳೆಸಿಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ಈ ದಿನ ಚಿಂತನಶೀಲ ನಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಉತ್ಸಾಹದ ಹಾಗೂ ಪ್ರೀತಿಯ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ದಾಂಪತ್ಯದಲ್ಲಿ ಅರ್ಥಪೂರ್ಣ ಸಂಭಾಷಣೆ, ಸಹಾಯ ಹಾಗೂ ಬೆಂಬಲದ ಅನುಭವ. ಸಂಗಾತಿಯೊಂದಿಗೆ ಗಂಭೀರವಾದ ಭವಿಷ್ಯ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ಪೋಷಕರ ಆರೈಕೆ, ಮಕ್ಕಳನ್ನು ಪ್ರೋತ್ಸಾಹಿಸುವ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದು ನಿಮಗೆ ಆತ್ಮಸಂತೋಷ ನೀಡುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ದೇವಸ್ಥಾನಕ್ಕೆ ಹೋಗುವ ಯೋಗವಿದೆ. ಸಂತೋಷದ ಸಂದರ್ಭಗಳಿಗೆ ಕುಟುಂಬದಲ್ಲಿ ಅಣಕವಿರಬಹುದು. ಈ ದಿನದ ಸಂತೋಷಪೂರ್ಣ ಉಷ್ಣತೆಯು ಮನೆಯ ವಾತಾವರಣವನ್ನು ಮಧುರಗೊಳಿಸಲಿದೆ. ಹೊಸ ಬಟ್ಟೆ, ಮನೆ ಅಲಂಕಾರ ಅಥವಾ ಭಕ್ಷ್ಯಗಳಿಗೆ ಖರ್ಚು ಮಾಡುವ ಯೋಗವಿದೆ. ವೀಕ್ಷಕರೇ, ನೀವು
ಈ ಮಂಗಳವಾರದ ದಿನ ಮಂಗಳ ಗ್ರಹದ ಪ್ರಭಾವವನ್ನು ಸದ್ಬಳಕೆ ಮಾಡುವುದು ಶ್ರೇಷ್ಠ. ದೈವಾನುಸಂಧಾನ, ಹನುಮಾನ್ ಪೂಜೆ ಅಥವಾ ದತ್ತಾತ್ರೇಯ ಸ್ತೋತ್ರ ಪಠಣದಿಂದ ಮನಸ್ಸಿಗೆ ಶಕ್ತಿಯ ಸಂಚಾರವಾಗುತ್ತದೆ. ಓಂ ಅಂಜನಾಯ ಮಹಾಬಲಾಯ ನಮಃ ಎಂಬ ಮಂತ್ರವನ್ನು 57 ಅಥವಾ 108 ಬಾರಿ ಪಠಿಸಿ. ಈ ಮಂತ್ರ ನಿಮಗೆ ಮನೋಬಲ, ಶಕ್ತಿಯುತ ಚೈತನ್ಯ ನೀಡುತ್ತದೆ. ಶಕ್ತಿ ದೇವತೆಗೆ ಹೂವಿನ ಅರ್ಪಣೆ, ಹನುಮಾನ್ ದೇವಸ್ಥಾನಕ್ಕೆ ತೈಲದ ದೀಪ ಹಚ್ಚುವುದು, ಬಾಳೆಹಣ್ಣನ್ನು ದಾನ ಮಾಡುವುದು ಶುಭ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ ಪ್ರಬಲ ಸಂಕಲ್ಪದ ಸಂಕೇತವಾಗಿದೆ. ಹೊಸ ಯತ್ನಗಳಿಗೆ, ಜಾಗೃತ ನಿರ್ಧಾರಗಳಿಗೆ ಈ ಸಂಖ್ಯೆ ಉತ್ತಮ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಚೈತನ್ಯ, ಧೈರ್ಯ ಮತ್ತು ಕಾರ್ಯಪಟುತ್ವಕ್ಕೆ ಪ್ರೇರಣೆಯಾಗುತ್ತದೆ. ಕೆಂಪು ಉಡುಪು ಧರಿಸುವುದು ಅಥವಾ ಕೆಂಪು ಹೂವಿನಿಂದ ದೇವರ ಪೂಜೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ನಿಮ್ಮ ಶಕ್ತಿಯು ಶ್ರೇಷ್ಠ ಸ್ಥಿತಿಯಲ್ಲಿರುತ್ತದೆ. ಪವಿತ್ರ ಕಾರ್ಯಗಳು, ಖರೀದಿ, ದಾನ ಅಥವಾ ಶುಭ ನಿರ್ಧಾರಗಳಿಗಾಗಿ ಈ ಸಮಯ ಉಪಯುಕ್ತ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಬುದ್ಧಿವಂತಿಕೆಯೊಂದಿಗೆ, ಶಾಂತ ಮನಸ್ಸಿನಿಂದ ಹಾಗೂ ಸಮಂಜಸವಾದ ಅಭಿಗಮನದಿಂದ ಕೆಲಸಗಳಿಗೆ ಮುಖಾಮುಖಿಯಾಗಬೇಕಾದ ದಿನವಾಗಿದೆ. ಗ್ರಹ ಚಲನೆಗಳು ನಿಮಗೆ ಸಂಯಮ, ಧೈರ್ಯ ಮತ್ತು ವಿವೇಕದ ಮಾರ್ಗದಲ್ಲಿ ಸಾಗಲು ಪ್ರೇರಣೆಯ ನೀಡುತ್ತವೆ. ಇಂದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ನ್ಯಾಯ ಸಿಗಬಹುದು. ಕೆಲ ವಿರೋಧಗಳು ಇದ್ದರೂ ಸಹ ನೀವು ತಾಳ್ಮೆಯಿಂದ ಎದುರಿಸಿದರೆ ಅವುಗಳನ್ನು ಜಯಿಸಬಹುದು. ಈ ದಿನ ಮಹತ್ವದ ತೀರ್ಮಾನಗಳಿಗೆ ಪೂರಕವಾಗಿದೆ. ಕೆಲವರಿಗೆ ಪಠ್ಯಾಭ್ಯಾಸ ಅಥವಾ ಗುರುಗಳಿಂದ ಆಧ್ಯಾತ್ಮಿಕ ಮಾರ್ಗದರ್ಶನ ದೊರೆಯಬಹುದು. ಮನಸ್ಸು ಸ್ಥಿರವಾಗಿರಿಸಿದರೆ ಹೆಚ್ಚಿನ ಸಫಲತೆ ಸಾಧ್ಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ, ಇವತ್ತು ಉದ್ಯೋಗಸ್ಥರಿಗಿದು ಹೊಸ ಉತ್ಸಾಹ ನೀಡುವ ದಿನ. ಹಿರಿಯ ಅಧಿಕಾರಿಗಳಿಂದ ಪ್ರೋತ್ಸಾಹ, ನಿಮ್ಮ ಕರ್ತವ್ಯ ಪಾಲನೆಯ ಕುರಿತಾಗಿ ಮೆಚ್ಚುಗೆಗಳು ಸಿಗಬಹುದು. ಯೋಜಿತ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕೆಲವರಿಗೆ ಉನ್ನತಿ ಅಥವಾ ಹೊಸ ಹೊಣೆಗಾರಿಕೆಗಳ ಸೂಚನೆ ದೊರೆಯಬಹುದು. ವೃತ್ತಿ ಬದಲಾವಣೆ ಯೋಚನೆ ಮಾಡುವವರಿಗೆ ಸಂದರ್ಶನಗಳು, ಟೆಸ್ಟ್ಗಳು ಫಲಪ್ರದವಾಗಬಹುದು. ಆದರೆ ತೀವ್ರ ಸ್ಪರ್ಧೆಯ ಮಧ್ಯೆ ಧೈರ್ಯ ಮತ್ತು ಕೌಶಲ್ಯದಿಂದ ನೀವು ಮುಂದೆ ಹೋಗಬೇಕಾಗಿದೆ. ವ್ಯವಹಾರಸ್ಥರಿಗೆ ಈ ದಿನ ಹೊಸ ಪಾಲುದಾರಿಕೆ ಅಥವಾ ಹೊಸ ಉತ್ಪನ್ನ ಪರಿಚಯಿಸಲು ಅನುಕೂಲ. ಆದರೆ ಯಾವುದೇ ಪ್ರಮುಖ ನಿರ್ಧಾರ ಕೈಗೊಳ್ಳುವ ಮೊದಲು ವಿತ್ತೀಯ ಲೆಕ್ಕಪತ್ರಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಹಣಕಾಸು ವಿಷಯದಲ್ಲಿ ಈ ದಿನ ನಿಗದಿತ ಹಣಕಾಸು ಯೋಜನೆಗಳು ನಿಮಗೆ ಸಹಾಯಕವಾಗುತ್ತವೆ. ಹಳೆಯ ಸಾಲ ಅಥವಾ ಬಾಕಿ ಹಣ ಮರಳುವ ಸಾಧ್ಯತೆ ಇದೆ. ನೆಲೆಗಟ್ಟಿದ ಆದಾಯದ ಮೂಲಗಳು ಬಲವಾಗುತ್ತವೆ. ಹೊಸ ಹೂಡಿಕೆಗೆ ಅನುಕೂಲದ ದಿನವಲ್ಲ. ಖರ್ಚಿನಲ್ಲಿ ನಿಯಂತ್ರಣವಿಲ್ಲದಿದ್ದರೆ ಆರ್ಥಿಕ ತೊಂದರೆಗಳ ಸಾಧ್ಯತೆ. ಕುಟುಂಬ ಅಥವಾ ವಾಹನ ಸಂಬಂಧಿತ ಅನಿರೀಕ್ಷಿತ ಖರ್ಚುಗಳ ಭಾರವಿದೆ. ಆದ್ದರಿಂದ ಬಜೆಟ್ ಪಾಲನೆ ಕಡ್ಡಾಯ. ಅರ್ಥಪೂರ್ಣ ದಾನ ಅಥವಾ ಹಿರಿಯರ ಸಲಹೆಯ ಮೇರೆಗೆ ಹಣ ವ್ಯವಹಾರ ನಡೆಸಿದರೆ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ. ಆರೋಗ್ಯದ ವಿಷಯದಲ್ಲಿ ಇಂದು ದೈಹಿಕ ಆರೋಗ್ಯದಲ್ಲಿ ಸಾಧಾರಣ ತೊಂದರೆಗಳು ಎದುರಾಗಬಹುದು. ಮೂಳೆ ನೋವು, ಮೆದುಳು ಒತ್ತಡ ಅಥವಾ ಹೃದಯ ಸಂಬಂಧಿತ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಪೌಷ್ಟಿಕ ಆಹಾರ, ಸಮಯಕ್ಕೆ ಮಿತ ಆಹಾರ ಸೇವನೆ ಮತ್ತು ವಿಹಾರ ಪಾಲನೆಯಿಂದ ಆರೋಗ್ಯದಲ್ಲಿ ಸುಧಾರಣೆ ಸಾಧ್ಯ. ನೀರಿನ ಪ್ರಮಾಣ ಹೆಚ್ಚಿಸಿಕೊಳ್ಳುವುದು ಉತ್ತಮ. ಯೋಗ, ಪ್ರಾಣಾಯಾಮ ಅಥವಾ ಹಗಲು ಮಲಗುವುದು ತಪ್ಪಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಜೀರ್ಣಾಂಗಗಳಲ್ಲಿ ಹಾಲು ಮತ್ತು ಎಣ್ಣೆ ಬಾಡ್ಯದ ಆಹಾರ ಕಡಿಮೆ ಮಾಡುವುದು ಶ್ರೇಯಸ್ಕರ. ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಸಂಬಂಧಗಳಲ್ಲಿ ಸಂಯಮ ಮತ್ತು ಸ್ಪಷ್ಟ ಸಂವಹನ ಅತ್ಯಗತ್ಯ. ಪತ್ನಿ, ಪತಿಯೊಂದಿಗೆ ಸಂವಾದಗಳಲ್ಲಿ ಭಾವನಾತ್ಮಕ ವಿಷಯಗಳು ಕದಡಬಹುದು, ಆದರೆ ಸಮರ್ಥ ನಿರ್ವಹಣೆ ಬೇಕಾಗುತ್ತದೆ. ಕುಟುಂಬದ ಹಿರಿಯರೊಂದಿಗೆ ಸಂತೋಷದ ಕ್ಷಣಗಳು, ಅವರೊಂದಿಗೆ ಕಾಲ ಕಳೆಯುವುದು ಆತ್ಮತೃಪ್ತಿ ನೀಡುತ್ತದೆ. ಮಕ್ಕಳ ಪಾಠದ ಮೇಲೆ ಗಮನ ಹರಿಸುವುದು ಹಾಗೂ ಅವರಿಗೆ ಉತ್ಸಾಹದ ಮಾತುಗಳು ನೀಡುವುದು ಅವರಿಗೆ ಪ್ರೇರಣೆ ನೀಡುತ್ತದೆ. ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಪ್ರಮುಖ ವಿಷಯಗಳ ಚರ್ಚೆ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ. ಆಧ್ಯಾತ್ಮಿಕ ದೃಷ್ಟಿಕೋನ ಈ ಮಂಗಳವಾರದ ದಿನದುದ್ದಕ್ಕೂ ಮಂಗಳ ಗ್ರಹಣ ಶಕ್ತಿಯ ಪ್ರಭಾವವಿದೆ. ಇದನ್ನು ಶಮನಗೊಳಿಸಲು ಹನುಮಾನ್ ದೇವರ ಆಲಯಕ್ಕೆ ಹೋಗುವುದು ಅಥವಾ ಓಂ ಆಂಜನೇಯಾಯ ವಿದ್ಯಾಮಹೇ ಮಹಾಬಲಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್ ಈ ಮಂತ್ರವನ್ನು 35 ಅಥವಾ 51 ಬಾರಿ ಜಪಿಸುವುದು ಉತ್ತಮ. ಬಾದಾಮಿ ಅಥವಾ ಕೆಂಪು ಬಟ್ಟೆ ಧರಿಸಿ ಪೂಜೆ ಮಾಡುವುದು ಶುಭ. ಗೋಧಿ ಅಥವಾ ಬೆಲ್ಲದ ದಾನ ಶಾಂತಿ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಇಂದು ನಿಮಗೆ ಸಮತೋಲನ, ಬುದ್ಧಿವಂತಿಕೆ ಮತ್ತು ಸ್ಪಷ್ಟ ದೃಷ್ಟಿಕೋನ ನೀಡಬಲ್ಲದು. ಯಾವುದೇ ಗೊಂದಲದ ಸಂದರ್ಭದಲ್ಲೂ ಈ ಸಂಖ್ಯೆಯನ್ನು ಧ್ಯಾನಿಸುವ ಮೂಲಕ ಸ್ಥಿರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅದೃಷ್ಟದ ಬಣ್ಣ ಕೆಂಪು.
ಕೆಂಪು ಬಣ್ಣ ಇಂದಿನ ಮಂಗಳ ಗ್ರಹದ ಶಕ್ತಿ ಪ್ರತೀಕವಾಗಿದೆ. ಇದು ಉತ್ಸಾಹ, ಚೈತನ್ಯ ಮತ್ತು ನಿರ್ಧಾರ ಶಕ್ತಿಗೆ ನೆರವಾಗುತ್ತದೆ. ಕೆಂಪು ಬಟ್ಟೆ ಧರಿಸುವುದು, ಕೆಂಪು ಹೂವಿನಿಂದ ದೇವರಿಗೆ ಅರ್ಚನೆ ಮಾಡುವುದು ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 12:55 ಸಂಜೆ 2:15 ಈ ಸಮಯದಲ್ಲಿ ವ್ಯವಹಾರ, ದೇವಾರ್ಚನೆ ಅಥವಾ ಕುಟುಂಬ ನಿರ್ಧಾರಗಳಿಗೆ ಅನುಕೂಲ. ಹೊಸ ಪ್ರಸ್ತಾಪಗಳು ಅಥವಾ ಯೋಜನೆಗಳಿಗೆ ಈ ಸಮಯ ಲಾಭದಾಯಕವಾಗಿರಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರಿಗೆ ಚುರುಕು, ಚಟುವಟಿಕೆ ಹಾಗೂ ಬುದ್ಧಿಮತ್ತೆ ಬಳಸುವ ಸಂದರ್ಭಗಳೆಷ್ಟೋ. ಗುರು ಮತ್ತು ಮಂಗಳನ ಅನುಕೂಲ ಸ್ಥಳಗಳಲ್ಲಿ ಸಂಚರಿಸುತ್ತಿರುವ ಪರಿಣಾಮವಾಗಿ ಈ ದಿನ ವೈಚಾರಿಕ ಸ್ಪಷ್ಟತೆ, ಸಮರ್ಥ ಸಂವಹನ ಮತ್ತು ನಿರ್ಧಾರದ ಧೈರ್ಯ ಹೆಚ್ಚಾಗಿ ಕಾಣಿಸಿಕೊಳ್ಳಬಹುದು. ನಿಮ್ಮ ತಾಕತ್ತು ಎಂದರೆ ನಿಮ್ಮ ಶೀಘ್ರ ಪ್ರತಿಕ್ರಿಯೆ ಮತ್ತು ಸಾಮಾಜಿಕ ಹೊಂದಾಣಿಕೆಯ ಸಾಮರ್ಥ್ಯ. ಇವನ್ನೆಲ್ಲ ಇಂದು ಬಳಸುವ ಅವಕಾಶಗಳು ಸಿಗಲಿವೆ. ಇದು ಹೊಸ ಕಲಿಕೆ, ಯತ್ನ ಮತ್ತು ಸಂಬಂಧಗಳನ್ನು ರೂಪಿಸಿಕೊಳ್ಳುವ ದಿನ. ಇಂದು ನಿಮ್ಮ ಚಲನೆಯು ಚುರುಕಾಗಿದ್ದು, ಸಣ್ಣ ಪ್ರಯಾಣ ಅಥವಾ ಸ್ಥಳಾಂತರಕ್ಕೆ ಸೂಚನೆ ಸಿಗಬಹುದು. ಕೆಲವರೆಡೆ ಆಗಬಹುದಾದ ಗೊಂದಲದ ಸಂದರ್ಭಗಳನ್ನು ಬುದ್ಧಿವಂತಿಕೆಯ ಜತೆ ನಿಭಾಯಿಸಿದರೆ ಫಲಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಕೆಲಸದಲ್ಲಿ ನೀವು ತೋರಿಸುವ ಕಾರ್ಯಕ್ಷಮತೆ ಹಾಗೂ ಸ್ಪಷ್ಟ ಸಂವಹನ ಶೈಲಿ ಮೇಲೆ ಮೇಲಧಿಕಾರಿಗಳ ಗಮನ ಬೀಳುತ್ತದೆ. ಲಘು ಭಾಷಣದಲ್ಲಿ ಕಠಿಣ ವಿಷಯಗಳನ್ನು ಸರಿ ಹೇಳಬಲ್ಲ ನಿಮ್ಮ ಪ್ರತಿಭೆ ನಿಮಗೆ ಅನೇಕ ಸದುಪಯೋಗಗಳನ್ನು ತರಬಹುದು. ಸಂಪರ್ಕ ಹೊಂದುವ, ಮೀಟಿಂಗ್ಗಳಲ್ಲಿ ಭಾಗವಹಿಸುವ ಅಥವಾ ಪ್ರಸ್ತಾವನೆಗಳನ್ನು ನೀಡುವ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರಗಳು ಪ್ರಮುಖವಾಗಿ ಪರಿಗಣಿಸಲ್ಪಡಬಹುದು. ಪತ್ರಿಕೋದ್ಯಮ, ಶಿಕ್ಷಣ, ವ್ಯಾಪಾರ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರು ವಿಶೇಷ ಫಲವನ್ನು ಪಡೆಯುತ್ತಾರೆ. ಉದ್ಯಮಿಗಳಿಗಾಗಿ ಹೊಸ ಗ್ರಾಹಕರನ್ನು ಸೆಳೆಯುವ, ವ್ಯವಹಾರ ವಿಸ್ತರಣೆ ಬಗ್ಗೆ ಚರ್ಚಿಸುವ ದಿನವಿದು. ಸಹಯೋಗಿಗಳ ಜತೆ ಮನ ಬಂದಿದ್ದರೆ ಉತ್ತಮ ಅವಕಾಶಗಳು ತಾನಾಗಿಯೇ ಮೂಡಿಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಮ್ಮ ಚುರುಕಿನ ತೀರ್ಮಾನಗಳು ಪರಿಣಾಮಕಾರಿಯಾಗಿ ಫಲಿತಾಂಶ ನೀಡುವ ಸಾಧ್ಯತೆ ಇದೆ. ಹಣದ ಲೆಕ್ಕಪತ್ರ, ಬ್ಯಾಂಕ್ ವ್ಯವಹಾರಗಳು ಸರಾಗವಾಗಿ ನಡೆಯುತ್ತವೆ. ಹಳೆಯ ಬಾಕಿಗಳ ಮರುಪಾವತಿ ಸಾಧ್ಯತೆ, ಸಾಲ ಪಾವತಿಗೆ ಸುವರ್ಣ ಅವಕಾಶಗಳು ಬರಬಹುದು. ಇಂದು ಲಘು ಹೂಡಿಕೆಗೆ ಯೋಗವಿದೆ. ಮುಖ್ಯವಾಗಿ ಜಾಹೀರಾತು, ತಂತ್ರಜ್ಞಾನ ಅಥವಾ ಚರಂಡಿ ವ್ಯಾಪಾರದ ಕಡೆಗೆ ಯೋಚಿಸಿ. ಆದರೆ ದೊಡ್ಡ ಬಂಡವಾಳ ಹೂಡಿಕೆಯಲ್ಲಿಯೂ ತ್ವರಿತ ನಿರ್ಧಾರ ಬೇಡ. ದಾನ, ಸಹಾಯ ಅಥವಾ ಋಣಮಾಪನ ವಿಷಯಗಳಲ್ಲಿ ಆತುರವಿಲ್ಲದೆ ಚಿಂತನಶೀಲ ನಡೆ ತಾಳಬೇಕು. ದಿನದ ಕೊನೆಯಲ್ಲಿ ಖರ್ಚು ಮತ್ತು ಆದಾಯದ ಮಧ್ಯೆ ಸಮತೋಲನ ಸಾಧಿಸಲು ಸೀಮಿತತೆ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ದಿನದಲ್ಲಿ ಹೆಚ್ಚು ಚಟುವಟಿಕೆಯಿಂದಾಗಿ ಶರೀರದಲ್ಲಿ ತೀವ್ರ ಶ್ರಮ, ನಿದ್ರೆ ಕೊರತೆ ಮತ್ತು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಕಾಣಬಹುದು. ಜಾಗೃತೆಯಿಂದ ಆಹಾರದ ನಿಯಮ ಪಾಲನೆ, ವಿಹಾರ ಮತ್ತು ಸಮಯ ಪಾಲನೆ ಅಗತ್ಯ. ಕೆಲವರಿಗೆ ಶ್ವಾಸಕೋಶದ ತೊಂದರೆ, ಗರ್ಭಪಾತದ ನಂತರದ ಆರೈಕೆ ಅಥವಾ ಶೀತ ಜ್ವರದ ಲಕ್ಷಣಗಳು ಕಾಣಬಹುದು. ಧೂಳಿನಿಂದ ದೂರವಿರಿ, ಶುದ್ಧ ಆಹಾರ ಸೇವಿಸಿ. ಮನಸ್ಸಿನ ಶಾಂತಿಗಾಗಿ ಧ್ಯಾನ, ಪ್ರಾಣಾಯಾಮ ಅಥವಾ ಮೃದು ಸಂಗೀತ ವಾತಾವರಣದಲ್ಲಿರುವುದು ಉತ್ತಮ. ಎದೆಬಡಿತ, ಒತ್ತಡದ ತೊಂದರೆ ಇದ್ದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಇಂದು ಕುಟುಂಬದಲ್ಲಿ ಮಾತುಕತೆ, ಸಂವಾದ ಮತ್ತು ಭಾವನೆಗಳ ಅಭಿವ್ಯಕ್ತಿ ಪ್ರಧಾನವಾಗಲಿದೆ. ತಮ್ಮ ಮಕ್ಕಳ ವಿದ್ಯಾಭ್ಯಾಸ, ಸಂಗಾತಿಯ ಜವಾಬ್ದಾರಿಗಳ ಬಗ್ಗೆ ವಿಚಾರ ಮಾಡುವುದು ಸೂಕ್ತ. ಮಿತ್ರರೊಂದಿಗೆ ಸೌಹಾರ್ದತೆ, ಹಿರಿಯರ ಜತೆ ಭಕ್ತಿಭಾವ ಮತ್ತು ಮಕ್ಕಳಿಗೆ ಮಾರ್ಗದರ್ಶನ, ಇವೆಲ್ಲ ನಿಮಗೆ ಒಂದು ಬಾಳಿನ ಸಮೃದ್ಧಿ ತೋರಿಸುವ ಪರಿ ಇರುತ್ತದೆ. ಸಂಬಂಧದಲ್ಲಿ ಮನಸ್ಸಿನ ಮಾತು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟದಿಂದ ಒತ್ತಡ ನಿವಾರಣೆಯಾಗುತ್ತದೆ. ಅವರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಿ ನಿಮ್ಮ ಜೀವನದ ಹೊಸ ಆಯಾಮಗಳತ್ತ ಸಾಗಲು ಸ್ಫೂರ್ತಿಗೊಳ್ಳಿ. ವೀಕ್ಷಕರೇ, ನೀವು ಈ ದಿನದ ಮಂಗಳವಾರ, ಅಂಗಾರಕನ ಪ್ರಭಾವವು ಉತ್ಸಾಹ, ಶಕ್ತಿಶಾಲಿತನ ಹಾಗೂ ಸ್ಫೂರ್ತಿಯ ತಳಹದಿಯಲ್ಲಿದೆ. ಆದ್ದರಿಂದ ಆಧ್ಯಾತ್ಮಿಕ ಪಥದಲ್ಲಿ ನೆಲೆಯಿಟ್ಟು ಜೀವನವನ್ನು ಬೆಳಗಿಸಲು ಮಂತ್ರ ಪಠಣ, ಧರ್ಮ ಚಟುವಟಿಕೆ ಹಾಗೂ ಸೇವಾ ಮನೋಭಾವ ಅಗತ್ಯ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಎಂಬ ಮಂತ್ರವನ್ನು 35 ಅಥವಾ 54 ಬಾರಿ ಜಪಿಸಿ. ಆಂಜನೇಯ ದೇವಾಲಯಕ್ಕೆ ಹೋಗಿ ತಿಲದೀಪ, ಬೆಲ್ಲದ ನೈವೇದ್ಯ ಸಲ್ಲಿಸಿ. ರಕ್ತಚಂದನ ಅಥವಾ ಕೆಂಪು ಹೂವಿನ ಪೂಜೆ ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಆದಾಯದ 10ನೇ ಭಾಗವನ್ನು ಪುಣ್ಯ ಕಾರ್ಯಕ್ಕೆ ಬಳಸುವುದು ಇಂದು ಶುಭ ಫಲಕಾರಿಯಾಗಿದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬುದ್ಧಿಮತ್ತೆ, ಸಂವಹನ ಮತ್ತು ಕ್ರಿಯಾಶೀಲತೆಯ ಪ್ರತೀಕ. ಇದು ನಿಮ್ಮ ಚುಟುಕು ಚಿಂತನೆಗೆ ಪೂರಕವಾಗಿ ಕೆಲಸ ಮಾಡುತ್ತದೆ.
ಸಂದರ್ಶನಗಳು, ಪ್ರಯತ್ನಗಳು, ಆಲ್ ಸಪೋರ್ಟ್ ಯುವರ್ ಇನ್ನರ್ ಡ್ರೈವ್ ಟುಡೇ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಶಕ್ತಿಯ, ಪವಿತ್ರತೆ ಮತ್ತು ವಿಜ್ಞಾನ ಪ್ರಜ್ಞೆಯ ಸಂಕೇತ. ಇಂದು ಈ ಬಣ್ಣದ ಉಡುಗೆ ಅಥವಾ ಸ್ನಾನದ ಸಮಯದಲ್ಲಿ ಹಳದಿ ಹೂವಿನ ಬಳಕೆ ಶುಭ ಫಲ ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 1:45. ಈ ವೇಳೆಯಲ್ಲಿ ಪ್ರಾರ್ಥನೆ, ಚಿಂತನೆ ಅಥವಾ ಮಹತ್ವದ ನಿರ್ಧಾರಗಳಿಗೆ ಕಾಲಾನುಕೂಲ. ಈ ಸಮಯ ನಿಮ್ಮ ಶ್ರೇಷ್ಠ ಶಕ್ತಿ ಹಾಗೂ ಸ್ಪಷ್ಟತೆಯ ಗಳಿಗೆಯಾಗಿದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಸಂವೇದನೆ ಮತ್ತು ಬುದ್ಧಿಯ ಸಮತೋಲನದಿಂದ ದಿನವನ್ನು ಸಾಗಿಸುವುದು ಅತ್ಯಂತ ಅಗತ್ಯ. ಚಂದ್ರನ ಪ್ರಭಾವದಿಂದ ನಿಮ್ಮ ಮನಸ್ಸು ತೀವ್ರ ಪ್ರತಿಕ್ರಿಯೆ ನೀಡಬಹುದು. ಆದರೂ ಸಹ ಯೋಗ್ಯ ದೃಷ್ಟಿಕೋನ ಮತ್ತು ಸಕಾರಾತ್ಮಕ ಚಿಂತನೆಗಳಿಂದ ಎಲ್ಲ ಅಡೆತಡೆಯನ್ನು ದಾಟಬಹುದಾಗಿದೆ. ಇದು ಆತ್ಮ ಪರಿಶೀಲನೆ, ಸಂಬಂಧಗಳ ಪುನರ್ಮೌಲ್ಯಮಾಪನ ಹಾಗೂ ಕಾರ್ಯರಚನೆಗೆ ಸರಿಯಾದ ದಿನ. ಕಚೇರಿಯಲ್ಲಿಯೂ ಮನೆಯಲ್ಲಿಯೂ ನಿಮ್ಮ ಸಮರ್ಥ ನಡೆ, ಜನರೊಂದಿಗೆ ಹೊಂದಾಣಿಕೆಯಿಂದ ಮಾತನಾಡುವುದು ನಿಮ್ಮ ಮೇಲೆ ವಿಶ್ವಾಸವನ್ನು ಹೆಚ್ಚಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸುವ ಅವಕಾಶ ಸಿಕ್ಕಿರುವ ದಿನ. ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಅಥವಾ ವಿಶೇಷ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಇರುತ್ತದೆ. ಹೊಸ ಜವಾಬ್ದಾರಿಗಳನ್ನು ಹೊಂದಿದೆಯಾದರೂ ಅದು ಭವಿಷ್ಯದ ದೃಷ್ಟಿಯಿಂದ ಪ್ರಗತಿಯ ಹೆಜ್ಜೆಯಾಗಿ ಪರಿಣಮಿಸಬಹುದು. ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವವರು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಯೋಗವಿದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹಾಗೂ ಸ್ಪಷ್ಟ ಸಂವಹನ ಇಂದಿನ ಮುಖ್ಯತಮ ಅಂಶವಾಗಿರಲಿದೆ. ಸ್ವತಂತ್ರ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹೊಸ ಗುತ್ತಿಗೆಗಳ ಬಗ್ಗೆ ವಿಚಾರಿಸಬಹುದು. ದಿನದ ಎರಡನೇ ಅರ್ಧದಲ್ಲಿ ಒತ್ತಡ ಜಾಸ್ತಿಯಾಗುವ ಸಾಧ್ಯತೆ ಇದೆ, ಆದ್ದರಿಂದ ಸಮಯ ನಿರ್ವಹಣೆಗೆ ಜಾಗರೂಕರಾಗಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಅಗತ್ಯ. ಖರ್ಚು ಮಾಡಿದರೆ ಲಾಭವಿರುವ ಖರೀದಿಗಳಿಗೆ ಮಾತ್ರ ಮೊರೆ ಹೋಗಿ. ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಉತ್ತಮ. ದಿನದ ಮೊದಲಾರ್ಧದಲ್ಲಿ ಹಣ ಹರಿವಿನಲ್ಲಿ ಸ್ವಲ್ಪ ಜಡತೆ ಕಂಡುಬರಬಹುದು. ಪೂರ್ವ ಹೂಡಿಕೆಗಳಿಂದ ಲಾಭ ಅಥವಾ ಬಡ್ಡಿ ಆದಾಯದ ಶುಭ ಸುದ್ದಿ ಸಿಗುವ ಯೋಗವಿದೆ. ಆದರೆ ಹೊಸ ಹಣಕಾಸು ಒಪ್ಪಂದಗಳತ್ತ ಎಚ್ಚರಿಕೆಯಿಂದ ಮುಂದಾಗಬೇಕು. ಸಾಲ ತೀರ್ಪಿಗೆ ಇದೊಂದು ಸೂಕ್ತ ಸಮಯ. ವೃತ್ತಿಪರ ಸಲಹೆಯಿಂದ ಹಣಕಾಸು ಯೋಜನೆ ರೂಪಿಸುವುದು ಉತ್ತಮ. ಕುಟುಂಬದ ಖರ್ಚುಗಳಲ್ಲಿ ಸಾಮರಸ್ಯ ಬೆಳೆಸುವುದು ಇಂದು ಅತಿ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ನೀರಜತೆ, ನಿದ್ದೆಯ ಕೊರತೆ, ಆಹಾರ ಸಂಬಂಧಿತ ಅಸ್ವಸ್ಥತೆಗಳು ಉಂಟಾಗಬಹುದು. ತಂಪು ಪಾನೀಯಗಳು ಅಥವಾ ಮಾಂಸಾಹಾರಿ ಆಹಾರ ತಕ್ಷಣ ಬಿಟ್ಟುಕೊಡುವುದು ಒಳಿತು. ಬಾಯಿಮುಖವಾದ ಕಿರಿಕಿರಿ, ಜೀರ್ಣಕ್ರಿಯೆಯಲ್ಲಿ ಅಸಮಾಧಾನ ಕಂಡುಬರಬಹುದು. ಮಾನಸಿಕ ಒತ್ತಡದಿಂದ ದೂರವಿರಲು ಧ್ಯಾನ, ಸಾಂಸ್ಕೃತಿಕ ಚಟುವಟಿಕೆಗಳು ಸಹಾಯಕ. ಮಹಿಳೆಯರಿಗೆ ಹಾರ್ಮೋನಲ್ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಮಕ್ಕಳ ಆರೋಗ್ಯದ ವಿಚಾರದಲ್ಲೂ ಗಮನ ಕೊಡಬೇಕು. ದೈಹಿಕ ಶ್ರಮವಿರುವವರಲ್ಲಿ ತಲೆನೋವು, ಅತಿಕ್ಲಾಂತರ, ನಿದ್ರೆ ಕೆಟ್ಟು ಹೋಗುವಂತಹ ಸಮಸ್ಯೆಗಳ ಯೋಗವಿದೆ. ಚಿಕ್ಕ ವಿಶ್ರಾಂತಿ ಅತ್ಯಂತ ಅಗತ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗದಿರುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಈ ದಿನ ನಿಮ್ಮ ಮನಸ್ಥಿತಿ ಅನುಸಾರವಾಗಿ ಸಂಬಂಧಗಳು ಬದಲಾಗಬಹುದು. ಸ್ನೇಹಿತರೊಂದಿಗೆ ನಿಖರವಾಗಿ ಮಾತನಾಡುವುದು ಅಗತ್ಯ. ತಂದೆ, ತಾಯಿ ಅಥವಾ ಹಿರಿಯರೊಂದಿಗೆ ಮಾತನಾಡುವ ವೇಳೆ ಶ್ರದ್ಧೆ ಹಾಗೂ ಸಂಯಮ ಇರಲಿ. ವಿವಾಹಿತರಲ್ಲಿ ಸಣ್ಣ ಗಂಭೀರ ವ್ಯತ್ಯಾಸಗಳ ಸಾಧ್ಯತೆ ಇದೆ. ಪತಿ ಪತ್ನಿಯೊಂದಿಗೆ ಸಮಾಲೋಚನೆ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಬಹುದಾಗಿದೆ. ಪ್ರೀತಿಯಲ್ಲಿ ಸಂವೇದನಾತ್ಮಕ ಸಮರ್ಪಣೆ ಮುಖ್ಯ. ಮಕ್ಕಳ ವಿಚಾರದಲ್ಲಿ ಪೋಷಕರಿಗೆ ಹೆಚ್ಚು ಸಮಯ ಮೀಸಲಾಗುತ್ತದೆ. ಮನೆಯ ಆಂತರಿಕ ವ್ಯವಹಾರಗಳಲ್ಲಿ ನಿಮ್ಮ ನಂಬಿಕೆ ಹಾಗೂ ಪ್ರಾಮಾಣಿಕತೆ ಸಂಬಂಧಗಳನ್ನು ಬಲಪಡಿಸಬಹುದು. ವೀಕ್ಷಕರೇ, ನೀವು ಇಂದು ಮಂಗಳವಾರದ ದಿನವಾದ್ದರಿಂದ ದೇವಿ ಪೂಜೆ ಅಥವಾ ಹನುಮಾನ್ ದೇವರ ಆಧ್ಯಾತ್ಮಿಕ ಸೇವೆಗೆ ತೊಡಗುವುದು ಶ್ರೇಷ್ಠ. ರಕ್ತದಾನ, ಆಹಾರ ದಾನ ಅಥವಾ ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಮನಸ್ಸು ಶಾಂತಿಯುತವಾಗುತ್ತದೆ. ಓಂ ಹಂ ಹನುಮಂತೆ ನಮಃ ಎಂಬ ಮಂತ್ರವನ್ನು 37 ಅಥವಾ 53 ಬಾರಿ ಪಠಿಸುವುದು ಶಕ್ತಿಯ ಶುದ್ಧೀಕರಣಕ್ಕೆ ಕಾರಣವಾಗುತ್ತದೆ. ಬೇವಿನ ಎಲೆ ಅಥವಾ ಕೆಂಪು ಹೂವುಗಳಿಂದ ಪೂಜೆ ಸಲ್ಲಿಸಿ. ಹನುಮಾನ್ ದೇವಾಲಯಕ್ಕೆ ಲಡ್ಡು ಅಥವಾ ಬೆಲ್ಲದಿಂದ ತಯಾರಿಸಿದ ನೈವೇದ್ಯ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 9. ಇದು ಶಕ್ತಿಯ, ತೀರ್ಮಾನದ ಹಾಗೂ ಸ್ಪಷ್ಟತೆಯ ಸಂಕೇತ. ಮಂಗಳವಾರದ ಶಕ್ತಿಗೆ ಅನುಕೂಲವಾದ ಸಂಖ್ಯೆ. ಈ ದಿನದ ಶಕ್ತಿಯನ್ನು ನಿಖರವಾಗಿ ಬಳಸಿದರೆ ನಿಮ್ಮ ಕೆಲಸಗಳಲ್ಲಿ ಜವಾಬ್ದಾರಿಯುತ ಯಶಸ್ಸು ಸಾಧಿಸಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಈ ದಿನದ ಮಂಗಳದ ಶಕ್ತಿ ಪ್ರತೀಕ. ಧೈರ್ಯ, ಶಕ್ತಿಶಾಲಿತನ, ತೀಕ್ಷ್ಣ ನಿರ್ಧಾರ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ.
ಕೆಂಪು ಬಣ್ಣದ ಉಡುಗೆ, ಹೂವಿನ ಬಳಕೆ ಅಥವಾ ಹೂವಿನ ಅಲಂಕಾರ ಶುಭ ಫಲಕಾರಿ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ತನಕ. ಈ ಸಮಯದಲ್ಲಿ ನೀವು ಆರಂಭಿಸುವ ಕೆಲಸಗಳು ಫಲಪ್ರದವಾಗುತ್ತವೆ. ವಿಶೇಷವಾಗಿ ದೇವತಾ ಪೂಜೆ, ಉದ್ಯೋಗಕ್ಕೆ ಸಂಬಂಧಿಸಿದ ತೀರ್ಮಾನಗಳು ಮತ್ತು ಹಣಕಾಸಿನ ಕಾರ್ಯಗಳು ಈ ವೇಳೆ ಹೆಚ್ಚು ಅನುಕೂಲಕರವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಧಾರಗಳ ಪ್ರಭಾವವನ್ನು ಸುತ್ತಲಿನ ಲೋಕದ ಮೇಲೆ ಬಿತ್ತರಿಸಬಹುದಾದ ದಿನ. ನಿಮ್ಮ ವ್ಯಕ್ತಿತ್ವ, ಧೈರ್ಯ ಹಾಗೂ ಪ್ರಾಮಾಣಿಕ ನಡವಳಿಕೆ ಇವತ್ತು ಹೆಚ್ಚಿನ ಅನುಕೂಲತೆ ತರುವ ಸಾಧ್ಯತೆ ಇದೆ. ದಿನದ ಆರಂಭದಲ್ಲಿ ಕೆಲವೊಂದು ವಿಚಿತ್ರ ನಿರ್ಧಯತೆಗಳು ನಿಮಗೆ ಗೊಂದಲ ಉಂಟು ಮಾಡಬಹುದಾದರೂ ಮಧ್ಯಾಹ್ನದಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಉತ್ಸಾಹ, ಕಾರ್ಯಚಟುವಟಿಕೆಗಳಲ್ಲಿ ವೇಗ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾಗಬಹುದು. ಇದನ್ನು ಸಕಾರಾತ್ಮಕ ದಿಕ್ಕಿಗೆ ಕರೆದೊಯ್ಯುವಲ್ಲಿ ನಿಮ್ಮ ಸಂಯಮ ಹಾಗೂ ದೂರದೃಷ್ಟಿಯು ಮುಖ್ಯ ಪಾತ್ರ ವಹಿಸುತ್ತವೆ. ಹೊಸ ಯೋಜನೆಗಳಿಗೆ ಶ್ರದ್ಧೆ ಹಾಗೂ ತಾಳ್ಮೆಯಿಂದ ಆರಂಭ ಮಾಡುವಂತ ದಿನ. ಯಾವುದೇ ಕಾರ್ಯದ ಹಿಂದಿನ ಉದ್ದೇಶವನ್ನು ವಿಶ್ಲೇಷಿಸಿ ಮುಂದೆ ಸಾಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ನಾಯಕತ್ವ ಗುಣ, ಸಮಯ ನಿರ್ವಹಣೆ ಮತ್ತು ಸ್ಪಷ್ಟ ನಿರ್ಧಾರ ಕೈಗೊಳ್ಳುವ ಶಕ್ತಿ ಇವತ್ತು ಮೆಚ್ಚುಗೆಗೆ ಪಾತ್ರವಾಗಬಹುದು. ನಿಮ್ಮ ಅಭಿಪ್ರಾಯಕ್ಕೆ ಅಧಿಕಾರಿಗಳು ಸಹಮತ ನೀಡುವ ಸಾಧ್ಯತೆ ಇದೆ. ಉನ್ನತ ಹುದ್ದೆಗಳ ನೇಮಕಾತಿ ಅಥವಾ ವಿಶೇಷ ಜವಾಬ್ದಾರಿ ಲಭಿಸುವ ಯೋಗವೂ ಇದೆ. ವೃತ್ತಿ ಜೀವನದಲ್ಲಿ ಬದಲಾವಣೆ ಅಥವಾ ವರ್ಗಾವಣೆ ಕುರಿತು ಪ್ರಸ್ತಾಪಗಳು ನಡೆಯಬಹುದು. ನಿಮ್ಮ ವೃತ್ತಿಪರ ಹತ್ತಿರ ಇರುವವರು ನಿಮ್ಮ ಗಮನವನ್ನು ಬೇರೆ ಪಥಗಳತ್ತ ಸೆಳೆಯಬಹುದು. ತಾನಾಗಿಯೇ ಸಿಕ್ಕ ಅವಕಾಶಗಳನ್ನು ಬಿಡದೆ ವಿಚಾರಪೂರ್ವಕವಾಗಿ ಬಳಸಿ. ಉದ್ಯಮಿಗಳಿಗೆ ಇಂದು ಹೊಸ ಬಿಲ್ಗಳ ಪೂರ್ಣಗೊಳಿಸುವುದು, ಪಾವತಿ ಸಂಗ್ರಹ ಮಾಡುವುದು ಮತ್ತು ಹೊಸ ಗ್ರಾಹಕರೊಂದಿಗೆ ವ್ಯವಹಾರ ಪ್ರಾರಂಭಿಸುವ ಯೋಗವಿದೆ. ಮಂಗಳ ಗ್ರಹದ ಚಲನೆಯಿಂದಾಗಿ ತೀವ್ರ ತೀರ್ಮಾನಗಳನ್ನು ತಕ್ಷಣ ತೆಗೆದುಕೊಳ್ಳಬಾರದು, ಸಮಾಲೋಚನೆ ಮಾಡಿ ಮುಂದೆ ಹೋಗಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿತಿಗತಿಯು ಸಾಮಾನ್ಯವಾಗಿದ್ದರೂ ಹೊಸ ಲಾಭದ ಆಕರ್ಷಣೆಗೆ ಒಳಗಾಗುವ ಸಾಧ್ಯತೆ ಇದೆ. ಆದರೆ ಎಚ್ಚರಿಕೆ ಅಗತ್ಯ. ತಕ್ಷಣ ಲಾಭದ ಆಶೆಯೆಂದೇ ಹೂಡಿಕೆ ಮಾಡಬೇಡಿ. ಹಳೆಯ ಬಾಕಿ ಹಣ ಪಾವತಿ ಆಗುವ ಯೋಗವಿದೆ. ಆಸ್ತಿ ಖರೀದಿ ಅಥವಾ ಗೃಹ ಪರಿಷ್ಕರಣೆ ಕುರಿತ ವಿಚಾರಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಆದರೆ ಯಾವುದೇ ಸಾಲ ಅಥವಾ ಸಾಲದ ಗ್ಯಾರಂಟಿಗೆ ಸಹಿ ಹಾಕುವ ಮುನ್ನ ಪರಿಶೀಲನೆ ಅಗತ್ಯ. ಈ ದಿನ ಜಮೀನಿನಲ್ಲಿ ಬಂಡವಾಳ ಹೂಡಿಕೆ ಅಥವಾ ಕೃಷಿ ಆಧಾರಿತ ಉದ್ಯಮದಲ್ಲಿ ಲಾಭದ ಸೂಚನೆಗಳಿವೆ. ನಗದು ನಿರ್ವಹಣೆಯಲ್ಲಿ ಜಾಗರೂಕತೆ, ವಿಶೇಷವಾಗಿ ಇತರರ ಸಲಹೆಗಳ ಮೇಲೆ ನೀವೇ ನಂಬಿಕೆ ಇಟ್ಟುಕೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶಕ್ತಿಯುತ ದಿನವಾಗಿದ್ದರೂ ಕೆಲವೊಂದು ದೇಹಶ್ರಮ ಮತ್ತು ಉತ್ಸಾಹದಿಂದಾಗಿ ಶರೀರದಲ್ಲಿ ಒತ್ತಡ ತಳಹದಿಯಲ್ಲಿರಬಹುದು. ತಲೆನೋವು, ಜಠರ ಸಂಬಂಧಿತ ಅಸ್ವಸ್ಥತೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಎದುರಾಗಬಹುದು. ಹಗುರವಾದ ಆಹಾರ, ನಿತ್ಯ ವ್ಯಾಯಾಮ ಮತ್ತು ಯೋಗ ಉಚಿತವಾಗಿ ಶಕ್ತಿಯ ಉತ್ತೇಜನ ನೀಡುತ್ತವೆ. ಇಂದು ವಿಶೇಷವಾಗಿ ಮಂತ್ರ ಚಿಂತನೆ ಅಥವಾ ಶ್ವಾಸ ನಿಯಂತ್ರಣ ವಿಧಾನಗಳು ಉತ್ತಮ ಫಲ ನೀಡುತ್ತವೆ. ಮಂಗಳವಾರದ ಉಗ್ರ ಗ್ರಹ ಪ್ರಭಾವದಿಂದಾಗಿ ರಕ್ತದೊತ್ತಡ ಅಥವಾ ಉಷ್ಣತೆಯ ತೊಂದರೆಗೊಳಗಾಗುವ ಸಾಧ್ಯತೆ ಇರುತ್ತದೆ. ಮೂತ್ರಪಿಂಡ, ರಕ್ತಚಪ್ಪಡಿಕೆ ಅಥವಾ ಹಾರ್ಮೋನು ಸಂಬಂಧಿತ ಸಮಸ್ಯೆಗೊಳಗಾದವರು ವೈದ್ಯರ ಸಲಹೆಗೆ ತಕ್ಷಣ ಮುಂದಾಗುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದೊಳಗಿನ ಸಂವಾದಗಳು ನಿಮಗೆ ಮಾನಸಿಕ ನೆಮ್ಮದಿಯನ್ನು ತರುವವು. ತಾತ್ಕಾಲಿಕವಾಗಿ ಉದ್ಭವಿಸಿದ ಅನಸಮಾಧಾನಗಳನ್ನು ಶಾಂತವಾಗಿ ಬಗೆಹರಿಸಲು ಉತ್ತಮ ಅವಕಾಶವಿದೆ. ಮಕ್ಕಳು ಅಥವಾ ಹಿರಿಯರೊಂದಿಗೆ ಮುಕ್ತ ಸಂಭಾಷಣೆ ಸಂಬಂಧ ಬಲಪಡಿಸಬಲ್ಲದು. ವಿವಾಹಿತರಿಗಾಗಿ ಸಂಸಾರಿಕ ಬದುಕಿನಲ್ಲಿ ಸಹಾನುಭೂತಿ, ಸಹಕಾರ ಮತ್ತು ಪರಸ್ಪರ ಗೌರವ ಹೆಚ್ಚುವ ದಿನ. ಸಂಗಾತಿಯೊಂದಿಗೆ ಔಪಚಾರಿಕ ಸಂಭಾಷಣೆಗೆ ಬದಲು ಮನಸ್ಸು ಹರಿದೊಯ್ದ ಮಾತುಕತೆಯು ಸಂಬಂಧವನ್ನು ಬಲಗೊಳಿಸುತ್ತದೆ. ಇಂದು ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಶ್ರೇಷ್ಠ. ನಿಮ್ಮ ಹತ್ತಿರದ ಸಂಬಂಧಿಕರೊಂದಿಗಿನ ದೂರವನ್ನು ಸಂವಾದದಿಂದ ದೂರ ಮಾಡಬಹುದು. ಭಾವನಾತ್ಮಕವಾಗಿ ಬಲವಾದ ಸಂಬಂಧಗಳು ಇವತ್ತು ಪುನಃ ಜೀವನ ಪಡೆಯುವ ಯೋಗವಿದೆ. ವೀಕ್ಷಕರೇ, ನೀವು ಈ ದಿನದ ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಆಧ್ಯಾತ್ಮದಲ್ಲಿ ಶಕ್ತಿ ತುಂಬಿರುವ ದಿನ. ಹನುಮಾನ್ ದೇವರಿಗೆ ಪ್ರಾರ್ಥನೆ, ಆಂಜನೇಯ ಸ್ವಾಮಿಗೆ ಉಡಿಹೋಮ ಅಥವಾ ತೈಲಾಭಿಷೇಕ ಮಾಡುವುದರಿಂದ ದೇಹ ಹಾಗೂ ಮನಸ್ಸಿಗೆ ಶಕ್ತಿ ಲಭಿಸುತ್ತದೆ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೂಮಯ ನಮಃ ಎಂಬ ಮಂಗಳ ಮಂತ್ರವನ್ನು 37 ಅಥವಾ 108 ಬಾರಿ ಜಪಿಸಿ. ರಕ್ತದಾನ ಅಥವಾ ಹಣ್ಣು ಹಂಚಿಕೆ ಮಾಡುವುದರಿಂದ ಮಂಗಳದ ಪ್ರಭಾವದ ಶಮನ. ಹಿಂಸೆ ತಪ್ಪಿಸಿ ಧರ್ಮದ ಮಾರ್ಗದಲ್ಲಿ ನಡೆಯುವುದು ಉತ್ತಮ. ಅದೃಷ್ಟದ ಸಂಖ್ಯೆ 9. ಈ ದಿನದ ಮಂಗಳ ಗ್ರಹ ಪ್ರತೀಕ ಸಂಖ್ಯೆ
ಧೈರ್ಯ, ಕ್ರಿಯಾಶೀಲತೆ ಮತ್ತು ಪ್ರಭಾವಿತ ನಿರ್ಧಾರಗಳ ಸಂಕೇತ. ಈ ಸಂಖ್ಯೆಯು ಶಕ್ತಿಯ ಸಂಕೇತ. ಇದು ನೊಂದದರನ್ನು ಉದ್ಧರಿಸುವ ಶಕ್ತಿಯುಳ್ಳದ್ದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಲಾಲಿತ್ಯವನ್ನೊಳಗೊಂಡ ದಿನಚರಿಯಿಂದ ಕಾರ್ಯಕ್ಷಮತೆಯಲ್ಲಿ ಏರಿಕೆಯಾಗಬಹುದು. ಶುಭ ಸಮಯ ಮಧ್ಯಾಹ್ನ 12:50 ರಿಂದ 2:20 ಈ ಸಮಯದ ಲಘು ಗ್ರಹ ಚಲನವು ದೈವಾನುಗ್ರಹ ಮತ್ತು ಕಾರ್ಯಪೂರ್ವಕ ಶಕ್ತಿ ತುಂಬಿರುತ್ತದೆ. ಅಧಿಕ ಭರವಸೆಗೊಳಗಾಗಿರುವ ಕೆಲಸಗಳನ್ನು ಈ ವೇಳೆಗೆ ನಡೆಸುವುದು ಉತ್ತಮ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ವಿವೇಕ, ಸ್ಪಷ್ಟತೆ ಮತ್ತು ಕಾರ್ಯಕ್ಷಮತೆಯ ಮೂಲಕ ತಮ್ಮ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು. ಚುರುಕುತನ, ಶಿಸ್ತು ಮತ್ತು ವಿವರಗಳ ಮೇಲಿನ ನಿಮಗಿರುವ ಹಿಡಿತ ಇಂದು ಹೆಚ್ಚು ಮುಖ್ಯವಾಗಲಿದೆ. ಕೆಲವೊಂದು ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳು ಉಂಟಾಗಬಹುದು. ಇಲ್ಲಿ ನಿಮ್ಮ ಪರಿಶೀಲನೆ ಶಕ್ತಿಯು ನಿಮಗೆ ಸಹಾಯ ಮಾಡುತ್ತದೆ. ಚಂದ್ರಗ್ರಹಣದ ಪೂರ್ವದ ದಿನದ ನೆಪದಲ್ಲಿ ಆಂತರಿಕ ಸ್ಥಿತಿಯ ಬೆಳವಣಿಗೆಯನ್ನು ಗಮನಿಸುವ ಅವಕಾಶ ದೊರೆಯುತ್ತದೆ. ನಿಮ್ಮ ಆತ್ಮಪ್ರಭೆಯ ತೀವ್ರತೆ ಇಂದಿನ ದಿವಸದಲ್ಲಿಯೇ ವ್ಯಕ್ತವಾಗುವ ಸಾಧ್ಯತೆ ಇದೆ. ಹೊಸ ಕಲಿಕೆಯ ಪ್ರಕ್ರಿಯೆಗಳಿಗೆ ಮತ್ತು ವೈಚಾರಿಕ ಬೆಳವಣಿಗೆಗೆ ಇದು ಸೂಕ್ತ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪರಿಪೂರ್ಣತೆಗೆ ಹೊಂದಿದ ಅವಕಾಶಗಳು ಇವತ್ತಿನ ದಿನದಲ್ಲಿ ಒದಗಬಹುದು. ಹಿರಿಯರಿಂದ ನಿರೀಕ್ಷಿತವಾದ ಮೆಚ್ಚುಗೆ ಅಥವಾ ಹೊಸ ಹೊಣೆಗಾರಿಕೆ ಸಿಗಬಹುದಾದ ಯೋಗವಿದೆ. ಕೆಲಸದ ಸ್ಥಳದಲ್ಲಿ ನಿಯಮಬದ್ಧತೆ ಮತ್ತು ಅಳವಡಿಕೆಯನ್ನು ಪ್ರಾಧಾನ್ಯವಾಗಿ ನೋಡಲಾಗುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ಒಬ್ಬರಿಗಿಂತ ಹೆಚ್ಚು ಕಂಪನಿಗಳಿಂದ ಪ್ರತಿಕ್ರಿಯೆ ಪಡೆಯಬಹುದು. ನಿಮಗಿರುವ ನಿರ್ಣಯ ಶಕ್ತಿ ಮತ್ತು ಸಮರ್ಪಣೆ ಇವು ನಿಮ್ಮ ಆಯ್ಕೆಯನ್ನು ಸ್ಪಷ್ಟಗೊಳಿಸುತ್ತವೆ. ಯಾರಿಗಾದರೂ ಕಾರ್ಯ ಪ್ರಾರಂಭಿಸುವ ಯೋಜನೆ ಇದ್ದರೆ ಇಂದು ಗಂಭೀರ ಪರಿಶೀಲನೆಯ ಬಳಿಕ ನಿರ್ಧಾರ ಕೈಗೊಳ್ಳಿ. ಉದ್ಯಮಿಗಳಿಗಾಗಿ ಇದು ಗ್ರಾಹಕರ ಮರು ಅನುಬಂಧದ ಫಾಲೋ ಅಪ್ ಸಮಯವಾಗಿದೆ. ಹಣಕಾಸಿನ ಲೆಕ್ಕಪತ್ರ ಪರಿಶೀಲನೆ, ಉತ್ಪನ್ನಗಳ ಗುಣಮಟ್ಟ ಪರಿಶೀಲನೆ ಮತ್ತು ಪೂರೈಕೆದಾರರ ಜೊತೆ ಹೊಸ ಅಡುಗೆಗಳ ಬಗ್ಗೆ ಚಿಂತನೆ ಮಾಡಲು ಇದು ಉತ್ತಮ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ವಿಶ್ಲೇಷಣಾ ಶಕ್ತಿ, ಲೆಕ್ಕಾಚಾರದ ದೃಷ್ಟಿಕೋನ ಸಹಕಾರಿಯಾಗಲಿದೆ. ಹಳೆಯ ಸಾಲಗಳು ತೀರಿಕೊಳ್ಳುವ ಸೂಚನೆಗಳಿವೆ. ನಗದು ಪ್ರವಾಹ ಬಲಿಷ್ಠವಾಗಲು ಆರಂಭವಾಗಬಹುದು. ನೀವು ತೆಗೆದುಕೊಂಡಿರುವ ನಿಯಂತ್ರಣದ ನಡೆ ಇದರ ಮೂಲ. ಹುಡುಕುತ್ತಿರುವ ಹೂಡಿಕೆ ಅವಕಾಶಗಳು ಇಂದು ಕಂಡು ಬಂದರೂ ತ್ವರಿತವಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಿರಿಯರ ಸಲಹೆ ಅಥವಾ CA ಅವರ ಮಾರ್ಗದರ್ಶನದ ನಂತರ ಮುಂದಾಗುವುದು ಸೂಕ್ತ. ದೂರದ ವ್ಯಾಪಾರದ ವ್ಯವಹಾರಗಳಲ್ಲಿ ಶುಭ ಫಲಗಳ ಸಾಧ್ಯತೆ ಇದೆ. ಸಾಲದ ಮುಂಗಡ ತೀರಿಕೆ ಅಥವಾ ಸಾಲದ ಪುನರ್ವ್ಯವಸ್ಥೆಗೆ ಒಳಪಡುವ ಯೋಗವಿದೆ. ದಾನ ಧರ್ಮ ಅಥವಾ ಧರ್ಮಾರ್ಥ ಕಾರ್ಯಗಳಲ್ಲಿ ಖರ್ಚು ಮಾಡುವ ಯೋಗವಿರುವುದರಿಂದ ಖರ್ಚುಗಳನ್ನು ತಾಳಮೇಳದಿಂದ ನಡೆಸುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ತಲೆಯ ನೋವು, ಹೆಮ್ಮಾರು ಮತ್ತು ಜೀರ್ಣದೋಷಗಳ ಸಮಸ್ಯೆಗಳು ಉದಯಿಸಬಹುದು. ನೀರಿನ ಪ್ರಮಾಣ ಕುಡಿಯುವುದು ಮತ್ತು ತಾಜಾ ಹಣ್ಣುಗಳ ಸೇವನೆ ಮಹತ್ವಪೂರ್ಣ. ಆಹಾರ ನಿಯಮ ಪಾಲನೆ ಇಲ್ಲದಿದ್ದರೆ ಅಸಹಜ ಕುಳಿತನ್ನು ಅನುಭವಿಸಬಹುದು. ಮೆದುಳಿನ ಒತ್ತಡ ಮತ್ತು ಅನಿದ್ರೆ ವ್ಯಕ್ತಿಯಾಗಬಹುದು. ಷಣ್ಮುಖಿ ಪ್ರಾಣಾಯಾಮ ಅಥವಾ ಯೋಗ ನಿದ್ರೆಯಿಂದ ಶರೀರಕ್ಕೆ ಹಾಗೂ ಮನಸ್ಸಿಗೆ ಶಾಂತಿ ಒದಗಬಹುದು. ಆಯುರ್ವೇದೀಯ ಔಷಧಿಗಳನ್ನು ಬಳಸುವುದು ಸಹ ಸೂಕ್ತ. ಈ ದಿನ ಆಹಾರದ ವಿಷಯದಲ್ಲಿ ಹೆಚ್ಚು ಸ್ಪಷ್ಟತೆಯಿಂದ ನಡೆದುಕೊಳ್ಳಿ. ಬಾಯಾರಿಕೆ ಇಲ್ಲದಿದ್ದರೂ ಸಮಯಕ್ಕೆ ತಿನ್ನುವುದು ಆರೋಗ್ಯದ ದಾರಿಯಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ಮಾತುಕತೆಗಳು, ನಿರ್ಧಾರಾತ್ಮಕ ಸಭೆಗಳು ನಡೆಯುವ ಯೋಗವಿದೆ. ಮಕ್ಕಳ ಭವಿಷ್ಯ ಶಿಕ್ಷಣದ ಬಗ್ಗೆ ಪೋಷಕರು ಚಿಂತಿಸುತ್ತಾರೆ. ಪತಿ ಪತ್ನಿಯೊಂದಿಗೆ ಹಣಕಾಸು ಅಥವಾ ಸಂಬಂಧದ ಭವಿಷ್ಯ ಸಂಬಂಧಿಸಿದ ಸಂವಾದಗಳು ನಡೆಯಬಹುದು. ನಿಮ್ಮ ಶ್ರದ್ಧೆ ಮತ್ತು ಸೌಮ್ಯವಾದ ವರ್ತನೆ ಎಲ್ಲರ ಮನಸ್ಸನ್ನು ಗೆಲ್ಲುವಲ್ಲಿ ಸಹಕಾರಿಯಾಗಬಹುದು. ಹಿರಿಯರ ಸಲಹೆಗೆ ಪ್ರಾಮುಖ್ಯತೆ ಕೊಡುವುದು ಇಂದು ನಿಮ್ಮ ಸೌಖ್ಯವನ್ನು ಹೆಚ್ಚಿಸಬಹುದು. ನಿರ್ಬಂಧಿತ ಮಾತುಕತೆ ಮತ್ತು ಸಹಜ ಸ್ನೇಹಪೂರ್ಣ ಸ್ವಭಾವ ಉತ್ತಮ ಸಂಬಂಧಗಳ ದಾರಿ ತೆರೆದಿಡುತ್ತದೆ. ವಿವಾಹೋಚಿತ ಸಂಬಂಧದ ವಿಚಾರದಲ್ಲಿ ಪ್ರಸ್ತಾಪ ನಡೆಯುವ ಯೋಗವಿದೆ. ಸಂಬಂಧಗಳ ಬಗ್ಗೆ ಗಂಭೀರ ಚಿಂತನೆ ನಡೆಯುವುದು ಸಹ ಯೋಗ್ಯ. ವೀಕ್ಷಕರೇ, ನೀವು ಈ ದಿನದ ಗುರುಮಂಗಳ ಸಂಯೋಗವು ಧ್ಯಾನ, ದೇವಾರಾಧನೆ ಮತ್ತು ಸತ್ಪ್ರವರ್ತನೆಗೆ ಪ್ರೇರಣೆಯಾದ ದಿನವನ್ನಾಗಿ ಮಾಡುತ್ತದೆ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಗೀತೋಪದೇಶದ ಪಾಠಗಳು ಅಥವಾ ಗುರು ಉಪದೇಶವನ್ನು ಪಾಲಿಸುವ ದಿನವಿದು. ಓಂ ಬುಧಾಯ ನಮಃ, ಓಂ ಗುರುವೇ ನಮಃ ಎಂಬ ಮಂತ್ರಗಳನ್ನು ಪ್ರತ್ಯೇಕವಾಗಿ 35 ಅಥವಾ 54 ಬಾರಿ ಜಪಿಸಿ. ನಿಮ್ಮ ಮನಸ್ಸಿನಲ್ಲಿ ಕಾಳಜಿಯ ಹಿಮ್ಮೆಟ್ಟಿಗೆ ಇದು ಸಹಾಯ ಮಾಡುತ್ತದೆ. ಹಸಿರು ಅಥವಾ ನಾರಿಂಗಿ ಹೂವುಗಳನ್ನು ದೇವರ ಮುಂದೆ ಅರ್ಪಿಸಿ. ಗುರುಗ್ರಹ ಮತ್ತು ಬುಧ ಗ್ರಹದ ಸಮ್ಮಿಲಿತ ಅನುಗ್ರಹವು
ನಿಮ್ಮ ಬುದ್ಧಿ ಹಾಗೂ ವೈವೇಕಕ್ಕೆ ಹೊಸ ಬೆಳಕು ತರುತ್ತದೆ. ಗುರುವಾರದ ಪೂಜಾ ಕ್ರಮವನ್ನು ಪಾಲಿಸಿ. ಅನ್ನದಾನ ಅಥವಾ ವಿದ್ಯಾದಾನ ಈ ದಿನದ ಶ್ರೇಷ್ಠ ಪವಿತ್ರ ಕಾರ್ಯ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ನಿಮ್ಮ ಬುದ್ಧಿವಂತಿಕೆಯ, ಚುರುಕುತನದ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ. ಈ ದಿನ ಈ ಸಂಖ್ಯೆಯ ಪ್ರಭಾವದಿಂದ ಕಾರ್ಯಕ್ಷಮತೆಯಲ್ಲಿ ನಿಖರತೆ ಕಾಣಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮೊಳಗಿನ ಸಮತೋಲನ, ಪ್ರಕೃತಿಯ ಶಕ್ತಿ ಮತ್ತು ಬೆಳವಣಿಗೆಯ ಸಂಕೇತ. ಹಸಿರು ಬಟ್ಟೆ, ಹಸಿರು ಹೂವುಗಳ ಬಳಕೆ ಈ ದಿನದ ಶ್ರೇಷ್ಠ ಶಿಫಾರಸು. ಶುಭ ಸಮಯ ಬೆಳಿಗ್ಗೆ 9:15 ರಿಂದ ಬೆಳಿಗ್ಗೆ 11. ಈ ಸಮಯದ ಒಳಗೆ ನಡೆಯುವ ಮಾತುಕತೆ, ಪ್ರಾರಂಭವಾಗುವ ಯೋಜನೆಗಳು ಅಥವಾ ವಹಿವಾಟುಗಳು ಉತ್ತಮ ಫಲವನ್ನು ನೀಡುವ ಸಾಧ್ಯತೆ ಹೆಚ್ಚು. ದೇವಾರಾಧನೆಗೆ ಈ ಕಾಲ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ತಮ್ಮ ನಾಜೂಕಾದ ಸಂವೇದನೆಗಳ ಮೂಲಕ ಗಂಭೀರ ವಿಷಯಗಳಲ್ಲಿ ಸುಂದರ ಸಮತೋಲನವನ್ನು ಸಾಧಿಸಬಲ್ಲ ದಿನ. ಚಿಂತನ ಹಾಗೂ ಚತುರತೆಯ ಗರಿಮೆಯೇ ಈ ದಿನದ ಶಕ್ತಿಯ ಮೂಲವಾಗಿದ್ದು, ನಿಮ್ಮ ಮಾತುಗಳಲ್ಲಿ, ನಡವಳಿಕೆಯಲ್ಲಿ ಸೌಮ್ಯತೆ ಕಾವ್ಯವಾಗಿ ಕಾಣಿಸುತ್ತದೆ. ಇವತ್ತು ನಿಮ್ಮೊಳಗಿನ ಕಲಾತ್ಮಕ ಶಕ್ತಿ ಜಾಗೃತವಾಗುತ್ತದೆ. ಹೊಸ ವಿಚಾರಗಳ ಕಲ್ಪನೆ, ಬಣ್ಣಗಳ ಸೌಂದರ್ಯ, ಸಂಗೀತ ಅಥವಾ ಬರವಣಿಗೆಯ ಪ್ರೇರಣೆಯೂ ಬರಬಹುದು. ನೀವು ಇಂದು ಮಿತವಚನ, ಸೌಮ್ಯ ನೋಟ ಮತ್ತು ಸಮತೋಲನದ ಮೂಲಕ ಸುತ್ತಲಿನ ಜನರ ಒತ್ತಡ ಹಾಗೂ ತೀವ್ರತೆಯನ್ನು ತಡೆದು ಶಾಂತಿಯ ಗಾಳಿ ಹರಡಬಹುದು. ಈ ದಿನ ಬಂಧುಗಳೊಂದಿಗೆ ಸಮಾಲೋಚನೆ, ಸಹಮತ ನಿರ್ಧಾರಗಳು ಫಲಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಸಮಾಧಾನಕರ ಬೆಳವಣಿಗೆಗಳು ಸಂಭವಿಸಬಹುದಾದ ದಿನ. ನಿಮ್ಮ ಸಹಕಾರದ ಮನೋಭಾವನೆ ಮತ್ತು ಸಂಘಟನಾ ಶಕ್ತಿ ಹಿರಿಯರ ಗಮನ ಸೆಳೆಯಬಹುದು. ಸಾಮಾನ್ಯ ಪ್ರಕ್ರಿಯೆಗಳಿಗೆ ಹೊಸ ಆಲೋಚನೆ ಅಥವಾ ದೃಷ್ಟಿಕೋನವನ್ನು ಹೇರಲಾಗುವುದು. ಕೆಲವರಿಗೆ ಪ್ರೋತ್ಸಾಹದ ಮಾತುಗಳು, ಅಧಿಕೃತವಾಗಿ ಹೊಣೆಗಾರಿಕೆಯ ವಿಸ್ತರಣೆ ಸಂಭವಿಸಬಹುದು. ಪ್ರಾಜೆಕ್ಟ್ ಪ್ರಸ್ತುತಿಪಡಿಸುವ ದಿನ ಇದಾಗಿದೆ. ನಿಮ್ಮ ದಕ್ಷತೆ ಹಾಗೂ ವಿಸ್ತೃತವಾದ ವಿಶ್ಲೇಷಣಾ ಶಕ್ತಿಯಿಂದ ಮೇಲಧಿಕಾರಿಗಳ ಮೇಲೆ ಉತ್ತಮ ಪ್ರಭಾವ ಬೀರುವ ಸಾಧ್ಯತೆ. ಟೀಮ್ ಕಾರ್ಯಗಳಲ್ಲಿ ನಿಮಗೆ ಪ್ರಮುಖ ಪಾತ್ರ ಒದಗುತ್ತದೆ. ಉದ್ಯಮದಲ್ಲಿ ಈ ದಿನ ಹೊಸ ಗ್ರಾಹಕರ ಸಂಪರ್ಕ, ಆನ್ಲೈನ್ ಮಾರಾಟ ಚಟುವಟಿಕೆ ಅಥವಾ ಉತ್ಪನ್ನ ವರ್ಗ ವಿಸ್ತರಣೆ ಕುರಿತು ಚಿಂತನೆಗಳಾಗಬಹುದು. ನ್ಯಾಯಪಾಲಿತ ಮಾರ್ಗದಲ್ಲಿ ನಡೆಯುವುದು ಅನಿವಾರ್ಯ. ಪಾರ್ಟ್ನರ್ಗಳೊಂದಿಗೆ ಲೆಕ್ಕಪತ್ರ ಒಪ್ಪಂದಗಳ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ, ಹಣಕಾಸು ಇವತ್ತು ನಿಧಾನವಾದ ಆದರೆ ಸ್ಥಿರವಾದ ಬೆಳವಣಿಗೆಯ ಸೂಚನೆ ನೀಡುತ್ತಿದೆ. ಇತ್ತೀಚೆಗೆ ಮಾಡಿದ ಹೂಡಿಕೆಗಳು ಲಾಭ ಕೊಡುವ ಸೂಚನೆ ಇದೆ. ಕೆಲವರಿಗೆ ಬ್ಯಾಂಕ್ ಲಾಭ, ಕೊನೆಗೊಳ್ಳುತ್ತಿರುವ ಸಾಲದ ಪಾವತಿ ಅಥವಾ ಮಿತವ್ಯಯದಿಂದ ಉಳಿತಾಯವಿರುವ ಸಾಧ್ಯತೆ ಇದೆ. ಆದಾಗ್ಯೂ ಹೊಸ ಖರೀದಿಗಳಿಗೆ ಈ ದಿನ ಹೆಚ್ಚು ಉತ್ತೇಜನವಿಲ್ಲ. ವಿನೋದ ಅಥವಾ ಫ್ಯಾಷನ್ ಖರೀದಿಗಳಿಗೆ ಹಂಚುವ ಮೊತ್ತವನ್ನು ನಿಯಂತ್ರಿಸಿ. ಹಿರಿಯರ ಸಲಹೆಯೊಂದಿಗೆ ಹಣದ ನಿರ್ವಹಣೆ ಉತ್ತಮ. ಖಾಸಗಿ ಸಾಲ ನೀಡುವುದು ತಪ್ಪಿಸಿ. ಅಕ್ರಮ ಹಣದ ಲಾಭ ಅಥವಾ ಸ್ಪಷ್ಟವಲ್ಲದ ಆಫರ್ಗಳಿಂದ ದೂರವಿರಲು ಈ ದಿನ ಎಚ್ಚರಿಕೆ ಅಗತ್ಯ. ಬಂಡವಾಳ ಹೂಡಿಕೆಗೆ ಇಂದಿನ ದಿನ ಬರುವ ಸೂಚನೆಗಳ ವಿವರಣೆ ಮತ್ತು ಲೆಕ್ಕಾಚಾರ ಪರಿಶೀಲನೆ ಮುಖ್ಯ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ, ಇಂದು ನೀವು ದೇಹ ಮತ್ತು ಮನಸ್ಸಿಗೆ ಸಮಾನ ಗಮನ ನೀಡಬೇಕಾದ ದಿನ. ಜಂಕ್ ಫುಡ್ಗಳಿಂದ ದೂರವಿರಿ. ಹಸಿವಿಲ್ಲದ ತಿನಿಸು, ಹೆಚ್ಚು ಸಿಹಿ, ಕಡಿಮೆ ನಿದ್ರೆ ಇವುಗಳಿಂದ ಏನು ತೊಂದರೆ ಉಂಟಾಗಬಹುದೆಂಬುದರ ಬಗ್ಗೆ ಎಚ್ಚರಿಕೆ ಅಗತ್ಯ. ಶ್ವಾಸಕೋಶ ಸಂಬಂಧಿತ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳಿಗೆ ಕಡಿಮೆ ತಾತ್ಸಾರವಿರಲಿ. ಆರೋಗ್ಯ ನಿಗಾ ಬಗ್ಗೆ ಗಂಭೀರತೆ ಅಗತ್ಯ. ಈ ದಿನ ತಂಪಾದ ನೀರಿನಿಂದ ಸ್ನಾನ, ಲವಣೀಯ ಗಾರ್ಗಲ್, ಫಲಪ್ರದ ಫುಡ್ ಇವು ಆರೋಗ್ಯದಲ್ಲಿ ಸಮತೋಲನ ತರುತ್ತವೆ. ಶ್ವಾಸೋಚ್ಛ್ವಾಸದ ವ್ಯಾಯಾಮ, ಯೋಗಾಸನಗಳು ಹೆಚ್ಚಿನ ಲಾಭ ನೀಡುತ್ತವೆ. ಮನಸ್ಸಿನಲ್ಲಿ ಆಲಸ್ಯ ಇದ್ದರೆ ಬೆಳಗಿನ ವೇಳೆ ಜಾಗೃತಿ ಅಭ್ಯಾಸ ಪ್ರಾರಂಭಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ವಿಶಿಷ್ಟ ಶಾಂತತೆ ಮತ್ತು ಭಾವಪೂರ್ಣ ಸಂವಾದಗಳಿಗೆ ಯೋಗ್ಯ. ಸಂಬಂಧಗಳ ಮರುಪರಿಶೀಲನೆ, ಭಿನ್ನಾಭಿಪ್ರಾಯಗಳಿಗೆ ಚತುಷ್ಪಾದ ಪರಿಹಾರ ಮತ್ತು ಆತ್ಮೀಯ ಚರ್ಚೆಗಳು ಉತ್ತಮವಾಗಿ ನಡೆಯಬಹುದು. ಕೆಲವರಿಗೆ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಅವಕಾಶ. ಪ್ರೇಮ ಸಂಬಂಧದಲ್ಲಿ ನವಚೈತನ್ಯ. ಪತಿ ಪತ್ನಿಯೊಂದಿಗೆ ಗಂಭೀರ ಸಂಭಾಷಣೆಗಳು ಸಾಧ್ಯ. ಮನೆಯ ಹಿರಿಯರ ಆರೋಗ್ಯ ಅಥವಾ ಅವರ ಭಾವನೆಗಳಿಗೆ ಗಂಭೀರ ಗಮನ ನೀಡುವುದು ಅತ್ಯಗತ್ಯ. ಮಕ್ಕಳೊಂದಿಗೆ ಕಳೆಯುವ ಸಮಯ ನಿಗೂಢವಾಗಿ ಸಂತೋಷದ ಅನುಭವ ತರುತ್ತದೆ. ಕುಟುಂಬದ ಸಣ್ಣ ಪ್ರಯಾಣ, ದೇವಾಲಯ ದರ್ಶನ ಅಥವಾ ಭೋಜನ ಯೋಜನೆ ಈ ದಿನ ಸಂತೋಷವನ್ನು ನೀಡಬಹುದು. ವೀಕ್ಷಕರೇ, ನಿಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಮಂಗಳವಾರದ ಕಾರಣದಿಂದ ಇದು ಧೈರ್ಯ, ಶಕ್ತಿ ಮತ್ತು ಪ್ರೇರಣೆಯ ದಿನವಾಗಿದೆ. ಹನುಮಾನ್ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ, ಮಂಗಳವಾರದ ಸ್ತೋತ್ರ ಪಠಣ ಅಥವಾ ಉಪವಾಸದಿಂದ ಧೈರ್ಯಿಕ ತಾತ್ವಿಕ ಶಕ್ತಿ ಜಾಗೃತವಾಗಬಹುದು. ಓಂ ಅಂಜನೇಯಾಯ ವಿದ್ಯಾಮಹೇ ವಾಯುಪುತ್ರಾಯ ಧೀಮಹಿ
ತನ್ನೋ ಹನುಮಾನ್ ಪ್ರಚೋದಯಾತ್ ಎಂಬ ಗಾಯತ್ರಿ ಮಂತ್ರವನ್ನು 18 ಅಥವಾ 36 ಬಾರಿ ಪಠಿಸುವುದು ಶ್ರೇಷ್ಠ. ಲಾಲ ಬಣ್ಣದ ಹೂವುಗಳ ಅರ್ಪಣೆ, ರಕ್ತಚಂದನದಿಂದ ಅರ್ಚನೆ ಅಥವಾ ಕೆಂಪು ಬಟ್ಟೆ ಧರಿಸುವುದು ಮಂಗಳದ ಶಕ್ತಿಗೆ ಹೊಂದಿಕೊಳ್ಳುತ್ತದೆ. ದೇವಾಲಯದ ಪ್ರಸಾದ ಹಂಚುವುದು, ನಿರ್ಗತಿಕರಿಗೆ ಅನ್ನದಾನ ಮಾಡುವುದು ಇಂದು ಧರ್ಮಯುಕ್ತ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ತುಲಾರಾಶಿಯ ಅಧಿಪತಿ ಶುಕ್ರನ ಶಕ್ತಿಯನ್ನು ಸೂಚಿಸುತ್ತದೆ. ಇದು ಸೌಂದರ್ಯ, ನೆಮ್ಮದಿ ಮತ್ತು ಸಮತೋಲನದ ಸೂಚನೆ. ವ್ಯಾಪಾರ, ಸೌಹಾರ್ದ ಮತ್ತು ಸಂಘಟನೆಯ ಪರಿಕಲ್ಪನೆಗಳು ಈ ಸಂಖ್ಯೆಯಲ್ಲಿ ನಿಹಿತವಾಗಿವೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಇಂದು ನಿಮ್ಮಲ್ಲಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಉತ್ಸಾಹ ಮತ್ತು ಧೈರ್ಯವನ್ನು ಪುನರ್ ಸಕ್ರಿಯಗೊಳಿಸುತ್ತದೆ. ಈ ಬಣ್ಣದ ಉಡುಪು, ಟೀಕೆ ಅಥವಾ ಅಂಗವಸ್ತ್ರವನ್ನು ಧರಿಸುವುದು ಶ್ರೇಷ್ಠ. ಶುಭ ಸಮಯ ಬೆಳಿಗ್ಗೆ 11:05 ರಿಂದ ಮಧ್ಯಾಹ್ನ 12:00. ಈ ಸಮಯದಲ್ಲಿ ಪ್ರಮುಖ ಚಟುವಟಿಕೆಗಳು ಫಲಕಾರಿಯಾಗಿ ನಡೆಯುತ್ತವೆ. ವಿಶೇಷವಾಗಿ ಹಣಕಾಸು, ಕುಟುಂಬ ನಿರ್ಧಾರ ಅಥವಾ ಪ್ರಸ್ತಾಪನೆಗಳಿಗಾಗಿ ಈ ಕಾಲ ಪ್ರದೇಶ ಯೋಗ್ಯ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶಕ್ತಿ, ನಿಷ್ಠೆ ಹಾಗೂ ಗಟ್ಟಿಯಾದ ನಿರ್ಧಾರಗಳ ಮೂಲಕ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವ ದಿನ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ಶಕ್ತಿಯ ಜೊತೆಗೆ ಧೈರ್ಯವೂ ಹೆಚ್ಚಾಗಬಹುದು. ನಿಮ್ಮ ಮಾತು, ನಿಮ್ಮ ನಿಲುವುಗಳು ಇತರರ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ಪ್ರತಿಯೊಂದು ಮಾತು ಜವಾಬ್ದಾರಿಯಿಂದ ಬಳಸುವುದು ಇವತ್ತು ಮುಖ್ಯ. ಆಲೋಚನೆಗಳಲ್ಲಿ ತೀಕ್ಷ್ಣತೆ ಇದೆ, ಆದರೆ ಅಹಂಕಾರದಿಂದ ದೂರವಿರುವುದು ಅಗತ್ಯ. ಇಂದು ಹೊಸ ವಿಚಾರಗಳನ್ನು ಆರಂಭಿಸಲು ಅಥವಾ ಬದಲಾಗುತ್ತಿರುವ ಪರಿಸ್ಥಿತಿಗಳಲ್ಲಿ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುಕೂಲ. ಇದು ಮನಸ್ಥಿತಿಯನ್ನು ಕಟ್ಟಿಕೊಳ್ಳಲು ಹಾಗೂ ಭಾವನೆಗಳನ್ನು ಸಮತೋಲವಾಗಿ ಹಿಡಿಯಲು ಉತ್ತಮ ದಿನವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ, ವೃತ್ತಿಯಲ್ಲಿ ಇವತ್ತಿನ ದಿನದ ಸ್ಥಿತಿ ಹೇಗಿದೆ ಅಂದರೆ, ಉದ್ಯೋಗದಲ್ಲಿನ ಗಂಭೀರ ಸಂಬಂಧಗಳು, ಹಿರಿಯರ ಜೊತೆಗಿನ ಸಂವಾದ, ಹೊಸ ಪ್ರಾಜೆಕ್ಟುಗಳು ಇಂದು ನಿಮ್ಮ ಗಮನವನ್ನು ಸೆಳೆಯಲಿವೆ. ನೀವು ತೋರಿಸುವ ತಾಕತ್ತಿನೊಂದಿಗೆ ಕಾರ್ಯನಿರ್ವಹಿಸಿದರೆ ಉತ್ತಮ ಅಭಿಪ್ರಾಯ ಹಾಗೂ ಉನ್ನತ ಅವಕಾಶಗಳು ನಿಮ್ಮತ್ತ ಬರುವುದು ಖಚಿತ. ಕೆಲವರಿಗೆ ಇಂದು ವರ್ಗಾವಣೆ ಅಥವಾ ಹೊಸ ಬದಲಿ ಸಂಬಂಧಿತ ವಿಷಯಗಳಲ್ಲಿ ಸ್ಪಷ್ಟತೆ ಬರಬಹುದು. ಕೆಲವರನ್ನು ಇತರರ ಎದುರು ನಿಮ್ಮ ತಂತ್ರಜ್ಞಾನ ಅಥವಾ ನಿರ್ಧಾರ ಸಾಮರ್ಥ್ಯದಿಂದ ಮೆಚ್ಚಿಸಬಹುದಾಗಿದೆ. ಸ್ವತಂತ್ರ ವೃತ್ತಿಯಲ್ಲಿ ಇರುವವರು ತಮ್ಮ ವ್ಯಾಪಾರದಲ್ಲಿ ಇವತ್ತು ನವೀಕರಣೆ ಅಥವಾ ಬದಲಾವಣೆಯ ಯತ್ನಗಳನ್ನು ಮಾಡಲು ಅವಕಾಶ ಪಡೆಯುತ್ತಾರೆ. ಆದರೆ ತಾಳ್ಮೆ ಮತ್ತು ಸಮಗ್ರ ಯೋಜನೆಯ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇವತ್ತಿನ ಸ್ಥಿತಿ ಈ ರೀತಿ ಇದೆ. ಇಂದಿನ ಹಣಕಾಸು ಸ್ಥಿತಿ ಸ್ಥಿರವಾಗಿದೆ. ಯಾವುದೇ ತ್ವರಿತ ಲಾಭದ ಆಶೆಗೆ ಬದಲಿ ನಿಷ್ಠೆಯಿಂದ ಹಣಕಾಸು ನಿರ್ವಹಣೆ ಉತ್ತಮ ಫಲ ನೀಡಬಲ್ಲದು. ಹಳೆಯ ಬಾಕಿ ಹಣಗಳು ಮರಳಬಹುದು, ಆದರೆ ಅದು ನಿರೀಕ್ಷೆಯಂತೆ ಆಗದಿರಬಹುದು. ಹೂಡಿಕೆ ಮಾಡಲು ಬಯಸುವವರು ಇಂದು ಜಾಸ್ತಿ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳಬಾರದು. ಹಣದ ವ್ಯವಹಾರದಲ್ಲಿ ಇವತ್ತು ನಿಖರತೆ, ದಾಖಲೆ ಮತ್ತು ಪರಿಶೀಲನೆ ಮುಖ್ಯ. ಸಂತೋಷಕರ ಸಂಗತಿ ಎಂದರೆ, ನಿಮ್ಮ ಕರಡು ಯೋಜನೆಗಳಿಗೆ ಇವತ್ತು ಗೃಹದಲ್ಲಿ ಅಥವಾ ಗೆಳೆಯರಿಂದ ಆರ್ಥಿಕ ಬೆಂಬಲ ಸಿಗಬಹುದು. ಮತ್ತೆ ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ, ಮಾನಸಿಕ ಒತ್ತಡದಿಂದ ಇವತ್ತು ಕೆಲವೊಂದು ಶಾರೀರಿಕ ತೊಂದರೆಗಳು ಆಗುವ ಸಾಧ್ಯತೆ ಇದೆ. ಮರುಕಳಿಸುವ ಹೊಟ್ಟೆ ನೋವು, ಮಾಂಸಪೇಶಿ ನೋವು ಮತ್ತು ನಿದ್ರೆ ಸಮಸ್ಯೆ ಹೆಚ್ಚು ಕಾಣಿಸಿಕೊಳ್ಳಬಹುದು. ತಣ್ಣನೆಯ ಆಹಾರ, ಅಜೀರ್ಣಕಾರಿ ಪದಾರ್ಥಗಳನ್ನು ಇವತ್ತು ತಪ್ಪಿಸಿ. ಅಲೆಯುವುದಕ್ಕೂ ನಿಲ್ಲದ ಚಿಂತೆಗಳಿಂದ ದೂರವಿರಿ. ಯೋಗ, ಪ್ರಾಣಾಯಾಮ, ಹಗಲು ನಿದ್ರೆ ತಪ್ಪಿಸಿ ಮನಸ್ಸಿಗೆ ನೆಮ್ಮದಿ ನೀಡುವುದು ಅತ್ಯಂತ ಅಗತ್ಯ. ಸಾಂದರ್ಭಿಕ ಪಿತ್ತ ತೊಂದರೆ ಇದ್ದರೆ ಐತಿಹಾಸಿಕ ಮನೆಮದ್ದುಗಳ ಶರಣಾಗೊಳ್ಳಿ. ಮತ್ತೆ ವೀಕ್ಷಕರೇ, ಕುಟುಂಬ ಹಾಗೂ ಸಂಬಂಧಗಳ ವಿಷಯದಲ್ಲಿ ಇವತ್ತು ಸಂವಹನ ಸ್ಪಷ್ಟತೆಯ ದಿನ. ಕುಟುಂಬದ ಸದಸ್ಯರೊಂದಿಗೆ ವಿಷಯಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡುವುದು ಇವತ್ತು ಸೂಕ್ತ. ಕೆಲವು ವಿಷಯಗಳಲ್ಲಿ ವಿವಾದ ಉಂಟಾದರೂ ಸಹ ನಿಮ್ಮ ಧೈರ್ಯ ಹಾಗೂ ಭಾವನಾತ್ಮಕ ನಿಷ್ಠೆ ಸಮಸ್ಯೆಗಳನ್ನು ನಿವಾರಣೆಯತ್ತ ಕೊಂಡೊಯ್ಯುತ್ತದೆ. ವಿವಾಹಿತರಿಗಾಗಿ ಇದು ಸಂಗಾತಿಯೊಂದಿಗೆ ಭಾವೋದ್ರೇಕದ ಮಾತುಕತೆ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗೆ ಸೂಕ್ತ ದಿನ. ಆದರೆ ಇವತ್ತು ನಿಮ್ಮ ಮಾತುಗಳಲ್ಲಿ ಮೃದುತ್ವ ಅಗತ್ಯ. ಹಿರಿಯರೊಂದಿಗೆ ಸಮಯ ಕಳೆಯುವುದು, ಅವರನ್ನು ಕೇಳುವುದು, ಅವರ ಅಭಿಪ್ರಾಯಗಳನ್ನು ಗೌರವಿಸುವುದು ಇಂದು ಸಂತೋಷದ ಕಾರಣವಾಗಬಹುದು. ಮತ್ತೆ ವೀಕ್ಷಕರೇ, ಆಧ್ಯಾತ್ಮಿಕ ಹಾಗೂ ಶ್ರದ್ಧೆಯ ದೃಷ್ಟಿಯಿಂದ ಇವತ್ತು ಈ ಮಂಗಳವಾರದ ದಿನ ಶಕ್ತಿ, ಧೈರ್ಯ ಮತ್ತು ಸಂಕಲ್ಪ ಶಕ್ತಿಯ ಪ್ರತೀಕ. ಮಂಗಳ ದೇವತೆಯ ಅನುಗ್ರಹಕ್ಕಾಗಿ ಹನುಮಾನ್ ಅಥವಾ ಸ್ಕಂದನಿಗೆ ಪೂಜೆ ಸಲ್ಲಿಸಿ. ಶ್ರೀ ಮಂಗಲ ಚಂಡಿಕಾ ದೇವಿಗೆ ಪ್ರಾರ್ಥನೆ ಮಾಡಿದರೆ ಶಕ್ತಿ ಲಾಭ. ಓಂ ಅಂ ಅಂಗಳಾಯ ನಮಃ ಎಂಬ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸಿ. ಬೂದಿ ಅಥವಾ ಕೆಂಪು ಬಣ್ಣದ ಪುಷ್ಪಗಳನ್ನು ದೇವಾಲಯದಲ್ಲಿ ಅರ್ಪಿಸಿ. ರಕ್ತಚಂದ್ರ ರಂಗಿನ ಬಟ್ಟೆ ಧರಿಸುವುದು ಉತ್ತಮ. ಹೊಳಪಿನ ಪುಟ್ಟ ಲೋಹದ ಸಾಮಗ್ರಿ, ಹೂಡಿಕೆ ಆಯುಧ ದಾನ ಮಾಡಿದರೆ
ಹಾನಿಕರ ಗ್ರಹ ಶಕ್ತಿಗಳ ಶಮನವಾಗಬಹುದು. ಅದೃಷ್ಟದ ಸಂಖ್ಯೆ 9. ಇದು ಶಕ್ತಿಯ ಪೂರ್ಣತೆಗೆ ತರುವ ಹಾಗೂ ಧೈರ್ಯದ ಸಂಕೇತವಾಗಿದೆ. ಈ ಸಂಖ್ಯೆಯ ಪ್ರಭಾವ ಇಂದು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮಲ್ಲಿ ಉತ್ಸಾಹ, ಶಕ್ತಿಯ ಶಕ್ತಿ ಕೇಂದ್ರವನ್ನು ಉತ್ತೇಜಿಸುತ್ತದೆ. ಇಂದು ಈ ಬಣ್ಣದ ಉಡುಪನ್ನು ಧರಿಸಿ ಅಥವಾ ಮಂತ್ರಜಪದ ವೇಳೆ ಕೆಂಪು ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯಾಹ್ನ 2:00 ಈ ಸಮಯದಲ್ಲಿ ನವೀಕರಣೆ, ಉದ್ಯೋಗ, ಹಣಕಾಸು ನಿರ್ಧಾರ ಅಥವಾ ಆಧ್ಯಾತ್ಮಿಕ ಆಚರಣೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಆದರ್ಶಗಳನ್ನು ಅನುಸರಿಸಿ ಮುಂದೆ ಸಾಗಬೇಕಾದ ಸಮಯವಾಗಿದೆ. ಗುರುಗ್ರಹದ ಪ್ರಭಾವದಿಂದ ಶ್ರದ್ಧೆ, ಧೈರ್ಯ ಮತ್ತು ಜ್ಞಾನಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತದೆ. ನೀವು ಯಾವ ವಿಷಯದತ್ತ ಒಲವು ತೋರಿಸುತ್ತೀರಿ ಅಲ್ಲಿ ನಿಜವಾದ ಬೆಳವಣಿಗೆ ಸಾಧ್ಯವಾಗುತ್ತದೆ. ನಿಮ್ಮ ಧೈರ್ಯ ಹಾಗೂ ದೃಢ ಸಂಕಲ್ಪವು ಇಂದಿನ ದಿನದ ಸಾಧನೆಯ ಹಿರಿಮೆಗೆ ಕಾರಣವಾಗುತ್ತದೆ. ಚಿಂತನ ಹಾಗೂ ತತ್ವಚಿಂತನಕ್ಕೆ ಸಮಯ ಮೀಸಲಿಡುವುದು ಒಳಿತು. ಇಂದು ಮಿತವ್ಯಯ, ವಿವೇಕಪೂರ್ಣ ಮಾತು ಹಾಗೂ ಸಾಂದರ್ಭಿಕ ಶ್ರದ್ಧೆ ಅಗತ್ಯ. ಅಧ್ಯಾತ್ಮದಲ್ಲಿ ಹೆಚ್ಚು ಶಕ್ತಿಯ ಅನುಭವವಾಗುವ ದಿನವಾಗಿದೆ. ಮಿತವಚನ ಹಾಗೂ ಶಿಸ್ತುಧಾರಿತ ನಡೆ ಇಂದಿನ ದಿನದ ವಿಜಯ ಮಂತ್ರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಯಶಸ್ಸು ನಿಮ್ಮ ಪ್ರಾಮಾಣಿಕ ಪರಿಶ್ರಮದ ಫಲವಾಗಿ ಬೆಳೆಯಲಿದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸುತ್ತಾರೆ. ಹೊಸ ಹುದ್ದೆಗೆ ಅವಕಾಶ ಅಥವಾ ಕೆಲಸದ ಸ್ಥಳದಲ್ಲಿಯೇ ಹೊಸ ಹೊಣೆಗಾರಿಕೆಗಳ ನಿರೀಕ್ಷೆ ಇರುತ್ತದೆ. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿದ್ದರೆ ಇಂದಿನ ದಿನದ ಪ್ಲಾನಿಂಗ್ ಸೂಕ್ತ. ಸಂದರ್ಶನ, ನಿರ್ಧಾರಗಳು ಫಲಪ್ರದವಾಗಬಹುದು. ಆದರೆ ಸ್ಪರ್ಧಾತ್ಮಕ ವಾತಾವರಣವಿರುವುದರಿಂದ ಆತ್ಮವಿಶ್ವಾಸದ ಜೊತೆ ತಂತ್ರಬದ್ಧವಾಗಿ ನಡೆದುಕೊಳ್ಳಿ. ಉದ್ಯಮದ ಜನರಿಗೆ ವ್ಯಾಪಾರದ ಹೊಸ ಮಾರ್ಗಗಳ ಬಗ್ಗೆ ಚಿಂತನೆ ಮಾಡುವ, ನೀತಿ ನಿಯಮಗಳನ್ನು ಸ್ಪಷ್ಟವಾಗಿ ರೂಪಿಸುವ ಸಮಯ. ನಿಮ್ಮ ಬಿಕ್ಕಟ್ಟುಗಳ ನಿರ್ವಹಣೆಯಲ್ಲಿ ಜವಾಬ್ದಾರಿಯ ದೃಷ್ಟಿಕೋನ ತೋರಿಸಿ. ದಿನಾಂತ್ಯದವರೆಗೆ ಲೆಕ್ಕಪತ್ರ ಪರಿಶೀಲನೆ ಹಾಗೂ ಗ್ರಾಹಕರೊಂದಿಗೆ ಸ್ಪಷ್ಟ ಸಂವಾದ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಮಿತವ್ಯಯ ಹಾಗೂ ಜವಾಬ್ದಾರಿಯ ವೈಖರಿ ಮುಖ್ಯ. ಪಾರ್ಥಿವ ವಿಷಯಗಳಲ್ಲಿ ಹೆಚ್ಚು ಲಾಲಸೆಯಿಂದಾಗಿ ಅನಗತ್ಯ ಖರ್ಚು ಸಂಭವಿಸಬಹುದು. ಹೊಸ ಹೂಡಿಕೆಗೆ ಸಮಯ ಸೂಕ್ತವಲ್ಲ, ಆದರೆ ಹಳೆಯ ಹೂಡಿಕೆಯಲ್ಲಿ ಲಾಭದ ಪ್ರಾರಂಭದ ಸೂಚನೆ ಇದೆ. ಋಣಮುಕ್ತಿಯತ್ತ ಯತ್ನ ಮಾಡುವುದು ಶುಭ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ಧಾರ ಕೈಗೊಳ್ಳಿ. ವಾಹನ, ಸ್ಥಳಾಂತರ, ಆರೋಗ್ಯ ಸಂಬಂಧಿತ ಖರ್ಚುಗಳನ್ನು ನಿರ್ವಹಿಸಲು ಪೂರ್ವ ಸಿದ್ಧತೆ ಅಗತ್ಯ. ಸೂಕ್ಷ್ಮ ವ್ಯಾಪಾರದ ಅಥವಾ ಖಾತರಿಯ ಮೂಲಗಳಲ್ಲಿ ಹೂಡಿಕೆಗೆ ಕೈಹಾಕದಿರುವುದು ಒಳಿತು. ಹಣಕಾಸಿನಲ್ಲಿ ತಾಳ್ಮೆ ಹಾಗೂ ನಿಯಂತ್ರಣವೇ ನಿಮ್ಮ ಶಕ್ತಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳಾಗಬಹುದು. ಜೀರ್ಣಕ್ರಿಯೆ, ಅಜೀರ್ಣ ಅಥವಾ ತಲೆನೋವು ಮುಂತಾದ ದೇಹದ ಪುನಃಸ್ಥಾಪನೆಗೆ ಸಂಬಂಧಿಸಿದ ವಿಷಯಗಳಿಗೆ ಎಚ್ಚರಿಕೆ ಅಗತ್ಯ. ಆಪ್ತವಾಗಿರುವವರ ಆರೋಗ್ಯದ ವಿಷಯದಲ್ಲೂ ನಿಮ್ಮ ಗಮನ ಕೇಂದ್ರೀಕರಣ ಅಗತ್ಯ. ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಮನೆಮದ್ದು ಪ್ರಯೋಗಿಸಬಹುದು. ಬೆಳಗಿನ ಉಪವಾಸದ ನಂತರ ಹಸಿವಿಲ್ಲದೆ ತಿನ್ನುವುದು ತಪ್ಪಿಸಿ. ಹಸಿರು ತರಕಾರಿಗಳು, ಹಿತ ವಾತಾವರಣ ಹಾಗೂ ಉತ್ತಮ ನಿದ್ರೆ ಆರೋಗ್ಯ ಪುನರ್ಸ್ಥಾಪನೆಗೆ ಸಹಕಾರಿಯಾಗುತ್ತದೆ. ಸಂಜೆಯ ಯೋಗ ಅಥವಾ ಶ್ವಾಸಯಾಮದ ಅಭ್ಯಾಸದಿಂದ ನೆಮ್ಮದಿ ಸಿಗುತ್ತದೆ. ದಿನದ ದೈಹಿಕ ಶ್ರಮವನ್ನು ಸದುಪಯೋಗಪಡಿಸಿಕೊಳ್ಳಿ, ಆದರೆ ಹೆಚ್ಚು ಶ್ರಮದಿಂದ ದೇಹದ ಮೇಲೆ ಒತ್ತಡವನ್ನಿಟ್ಟುಕೊಳ್ಳಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷದ ಘಟನೆಗಳ ಸೂಚನೆ ಇದೆ. ಸಂಬಂಧಿಕರ ಭೇಟಿ, ಆತ್ಮೀಯರೊಂದಿಗೆ ಆತ್ಮೀಯ ಸಂವಾದಗಳು ಮನಸ್ಸಿನಲ್ಲಿ ಸಂತೋಷವನ್ನುಂಟು ಮಾಡುತ್ತವೆ. ಹಿರಿಯರ ಸಲಹೆಗೆ ಗಮನವಿದ್ದರೆ ಗೊಂದಲಗಳ ನಿವಾರಣೆಯಾಗುತ್ತದೆ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ವಿಶ್ರಾಂತಿಯ ಸಮಯ. ಮನವೊಲಿಸುವ ಮಾತುಗಳು, ನಗುನಗೆಗಳಿಂದ ಮನಸ್ಸು ಹರ್ಷವಾಗುತ್ತದೆ. ಸಂಸಾರದಲ್ಲಿ ಸಾಮರಸ್ಯ ಹೆಚ್ಚುವುದು. ಇಬ್ಬರೂ ಸಾಮಾನ್ಯ ಗುರಿಗಳ ಬಗ್ಗೆ ಚರ್ಚಿಸಲು ಸೂಕ್ತ ಸಮಯ. ಬಾಲಕರಿಗೆ ಪ್ರೋತ್ಸಾಹ ನೀಡುವುದು, ಪೋಷಕರಿಗೆ ಧನ್ಯವಾದ ಸಲ್ಲಿಸುವುದು ಇಂದು ಒಳ್ಳೆಯ ಫಲ ನೀಡುತ್ತದೆ. ಬಂಧು ಮಿತ್ರರೊಂದಿಗೆ ದೂರವಾಣಿ ಸಂಭಾಷಣೆಯಾದರೂ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡಬಲ್ಲದು. ವೀಕ್ಷಕರೇ, ನೀವು ಈ ಮಂಗಳವಾರದ ಶಕ್ತಿಯ ಪ್ರಭಾವವನ್ನು ಶಾಂತಗೊಳಿಸಲು ಧ್ಯಾನ, ಪೂಜೆ ಮತ್ತು ಗುರುಗ್ರಹದ ಆರಾಧನೆ ಅತ್ಯಂತ ಅಗತ್ಯ. ಗುರುದೇವನ ಆರಾಧನೆ ನಿಮ್ಮ ಜ್ಞಾನ ಹಾಗೂ ಧೈರ್ಯಕ್ಕೆ ಉತ್ತೇಜನ ನೀಡುತ್ತದೆ. ಪವನ ಗುರುಸ್ತೋತ್ರ ಪಠಣದಿಂದ ಧರ್ಮಬಲ ಸಿಗುತ್ತದೆ. ಓಂ ಗುರುವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಮಂತ್ರವನ್ನು 21 ಅಥವಾ 51 ಬಾರಿ ಜಪಿಸಿ. ವಿದ್ಯೆ, ಮಾರ್ಗದರ್ಶನ ಮತ್ತು ಒಳಜ್ಞಾನದ ಬೆಳವಣಿಗೆಗೆ ಹಳದಿ ಬಣ್ಣದ ಪುಷ್ಪದೊಂದಿಗೆ ಬಿಸಿ ಎಣ್ಣೆಯ ದೀಪ ಹಚ್ಚಿ ಪೂಜೆ ಮಾಡುವುದು ಶ್ರೇಷ್ಠ.
ಪುಸ್ತಕಗಳನ್ನು ದಾನ ಮಾಡುವುದು, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಗುರುದೇವನ ಅನುಗ್ರಹಕ್ಕೆ ಪಾತ್ರವಾಗಬಹುದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುದೇವನ ಸಂಕೇತ. ಜ್ಞಾನ, ಧರ್ಮ, ಪ್ರಜ್ಞೆ ಮತ್ತು ಮಾರ್ಗದರ್ಶನಕ್ಕೆ ಪ್ರಾತಿನಿಧ್ಯ. ಈ ದಿನ ಈ ಸಂಖ್ಯೆಯ ಬಲವನ್ನು ಧ್ಯಾನಿಸಿ ನಿಮ್ಮ ಕೆಲಸಗಳಿಗೆ ಶುಭಾರಂಭ ನೀಡಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಬುದ್ಧಿವಂತಿಕೆ, ಶುದ್ಧತೆ ಹಾಗೂ ಧರ್ಮವನ್ನು ಪ್ರತಿನಿಧಿಸುತ್ತದೆ. ಹಳದಿ ಬಣ್ಣದ ಉಡುಪು, ಹಳದಿಯ ಪುಷ್ಪಹಾರ ಅಥವಾ ಕುಂಕುಮ, ಬನನೆ ಮತ್ತು ಚಂದನದ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 8:15 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಓದು, ಬೋಧನೆ ಅಥವಾ ಮುಕ್ತ ಸಂವಾದ ಶುಭ ಫಲ ನೀಡುತ್ತದೆ. ಯೋಜನೆ ರೂಪಿಸುವ, ಸಭೆಗಳಿಗೆ ತೆರಳುವ ಅಥವಾ ಮುಖ್ಯ ಕೆಲಸಗಳನ್ನು ಆರಂಭಿಸುವ ಸಮಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಗಂಭೀರತೆ, ಉದ್ದೇಶಪೂರಿತ ಕಾರ್ಯಪಟುತೆ ಹಾಗೂ ಸುದೀರ್ಘ ಪರಿಗಣನೆಯೊಂದಿಗೆ ದಿನವನ್ನು ಸಾಗಿಸಬೇಕು. ಈ ದಿನ ಗ್ರಹಸ್ಥಿತಿಗಳು ನಿಮಗೆ ಹೊಸ ಬದಲಾವಣೆಗಳ ಸಂಕೇತ ನೀಡುತ್ತವೆ. ಕೆಲವು ವಿಚಾರಗಳಲ್ಲಿ ಅಲ್ಪ ವ್ಯತಿಘಾತ, ಗೊಂದಲ ಉಂಟಾಗಬಹುದು. ಆದರೆ ನಿಮ್ಮ ಸ್ಥಿತಪ್ರಜ್ಞೆ ಮತ್ತು ಶಾಂತ ಚಿಂತನೆಯಿಂದ ಅದನ್ನು ನಿಭಾಯಿಸಬಹುದು. ಈ ದಿನವು ನಿಮ್ಮ ಒಳಜೀವನದ ಕುರಿತಾಗಿ ಆಳವಾದ ಧ್ಯಾನ, ವಿಶ್ಲೇಷಣೆಗೆ ಸೂಕ್ತ. ಜನರಿಗಿಂತ ಸ್ವಂತ ಅಂತರಾಳದಲ್ಲಿ ಕಾಲ ಕಳೆಯುವುದು ಒಳಿತು. ಕಿರು ಪ್ರಯಾಣಗಳು ಸಾಧ್ಯವಿದೆ, ಆದರೆ ಅದಕ್ಕೆ ತಯಾರಿ ಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ವಲಯದಲ್ಲಿ ಇಂದು ನಿಮಗೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ. ಕೆಲವರು ಹೆಚ್ಚು ಹೊಣೆಗಾರಿಕೆಗಳನ್ನು ಸ್ವೀಕರಿಸಬೇಕಾಗಬಹುದು. ಪ್ರಾಜೆಕ್ಟ್ಗಳು, ವರದಿ ಕೆಲಸಗಳು ಅಥವಾ ನಿರ್ವಹಣಾ ಹೊಣೆಗಾರಿಕೆಗೆ ಪ್ರಾಮುಖ್ಯತೆ ದೊರಕುತ್ತದೆ. ಮೇಲಾಧಿಕಾರಿಗಳ ವಿಶ್ವಾಸಕ್ಕೆ ಪಾತ್ರರಾಗಬಹುದು, ಆದರೆ ಅದಕ್ಕೆ ಸೂಕ್ತ ಶ್ರಮದ ಹಾದಿ ಅಗತ್ಯ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ಈ ದಿನ ತಮ್ಮ ರೆಸ್ಯೂಮೆಗಳನ್ನು ಅಪ್ಡೇಟ್ ಮಾಡುವುದು, ತಂತ್ರಜ್ಞಾನದ ಕೌಶಲ್ಯಗಳನ್ನು ಮರುಪರಿಶೀಲಿಸುವುದು ಉತ್ತಮ. ವೃತ್ತಿಪರ ಜಾಲತಾಣಗಳಲ್ಲಿ ಸಕ್ರಿಯರಾಗಿರಿ. ಉದ್ಯಮಿಗಳಿಗೆ ಇಂದು ವ್ಯಾಪಾರದ ಪಕ್ಕದ ವ್ಯವಹಾರಗಳ ಬಗ್ಗೆ ಪರಿಶೀಲನೆ ಮಾಡಲು ಸೂಕ್ತ ದಿನ. ಸರಬರಾಜು ಲಾಭದಾರರೊಂದಿಗೆ ಮಾತುಕತೆಗಳು ಅಥವಾ ಸಾಲ ಸಂಬಂಧಿತ ವಿಷಯಗಳಲ್ಲಿ ಪ್ರಗತಿ ಸಾಧ್ಯ. ಹೊಸ ಉತ್ಪನ್ನ ಪರಿಚಯಿಸುವ ಯೋಚನೆ ಇದ್ದರೆ ಅದನ್ನು ಇಂದು ರೂಪಿಸಬಹುದು, ಆದರೆ ಆರಂಭದ ದಿನವಲ್ಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ಇಂದು ಹೆಚ್ಚು ತಾಳ್ಮೆಯ ಪರೀಕ್ಷೆಗೆ ಗುರಿಯಾಗುವಷ್ಟು ದಿನ. ಅಪೇಕ್ಷಿತ ಹಣ ಲಭ್ಯವಿಲ್ಲದಿದ್ದರೂ ಧೈರ್ಯ ಕಳೆದುಕೊಳ್ಳಬೇಡಿ. ನೀವು ಹಿಂದೆ ಮಾಡಿದ ಬಂಡವಾಳ ಹೂಡಿಕೆಗಳು ಫಲ ನೀಡುವುದು ಬೇಗವೇ ಎಂಬ ಸೂಚನೆ ಇದೆ. ಇಂದು ಹೊಸ ಸಾಲ ಅಥವಾ ಋಣ ವಿಸ್ತರಣೆ ಮಾಡುವ ಯೋಚನೆ ಇದ್ದರೆ ತಾತ್ಕಾಲಿಕವಾಗಿ ಮಣಿದುಕೊಳ್ಳಿ. ಬದಲಿಗೆ ಇಂದಿನ ದಿನ ಹಳೆಯ ಸಾಲ ತೀರಿಸುವ, ಖರ್ಚು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಅನುಕೂಲಕರ. ಕುಟುಂಬ ಖರ್ಚುಗಳಲ್ಲಿ ನಿರಂತರ ಏರಿಕೆ ಕಾಣಬಹುದು, ವಿಶೇಷವಾಗಿ ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ. ಹಣವನ್ನು ಉಳಿತಾಯ ಮಾಡುವ ಯೋಜನೆ ರೂಪಿಸಿ. ಹಣದ ವ್ಯವಹಾರಗಳಲ್ಲಿ ಯಾವುದೇ ಕಾಗದಗಳಲ್ಲಿ ಸಹಿ ಮಾಡುವಾಗ ಎಚ್ಚರಿಕೆಯಿಂದಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ದೇಹಕ್ಕಿಂತ ಮನಸ್ಸು ಹೆಚ್ಚು ದುಡಿಯುವ ದಿನ. ನಿದ್ದೆ ಕೊರತೆ, ತೀವ್ರ ಆಲೋಚನೆಗಳಿಂದ ತಲೆನೋವು ಅಥವಾ ಮೂಡ್ ಸ್ವಿಂಗ್ಗಳು ಸಾಧ್ಯವಿದೆ. ಬೆಳಿಗ್ಗೆಯೇ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ. ಅಲ್ಪ ಜ್ವರ, ಶೀತ ಅಥವಾ ಆಹಾರದಲ್ಲಿ ಅಶುದ್ಧತೆಯಿಂದ ಉಲಿಬಿಲಿ ಉಂಟಾಗುವ ಸಾಧ್ಯತೆಗಳಿವೆ. ಹೀಗಾಗಿ ಸಸ್ಯಾಹಾರ ಸೇವನೆ ಮತ್ತು ಜೀರ್ಣಕ್ರಿಯೆಗೆ ಅನುಕೂಲವಾಗುವ ಆಹಾರ ಶ್ರೇಷ್ಠ. ಹತ್ತಿರದ ಆರೋಗ್ಯ ಪರೀಕ್ಷೆ ಕೇಂದ್ರದಿಂದ ನಿಯಮಿತ ತಪಾಸಣೆಗೆ ಕಾಲ ನೀಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಸಂಬಂಧಗಳು ನಿಮಗೆ ಗಂಭೀರತೆ ಹಾಗೂ ಸಮರ್ಪಣೆಯ ಪರೀಕ್ಷೆ. ಪತಿ ಪತ್ನಿಗಳ ನಡುವೆ ದಿನಚರಿಯ ವ್ಯಸ್ತತೆಯಿಂದ ಅಲ್ಪ ಅಸಮಾಧಾನ ಉಂಟಾಗಬಹುದು, ಆದರೆ ಇದು ತಾತ್ಕಾಲಿಕ. ಸಮಾಲೋಚನೆ, ಸಮಯ ಹಂಚಿಕೊಳ್ಳುವುದು ಮತ್ತು ಮನಸ್ಸು ಬಿಡಿಸಿಕೊಳ್ಳುವುದು ಅಗತ್ಯ. ವಯಸ್ಕ ಮಕ್ಕಳು ತಮ್ಮ ತೀರ್ಮಾನಗಳಲ್ಲಿ ನಿಮ್ಮ ಸಲಹೆ ಕೇಳಬಹುದು. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು, ಅವರ ಅಭಿಪ್ರಾಯಗಳನ್ನು ಗಮನಪೂರ್ವಕವಾಗಿ ಕೇಳುವುದು ಇಂದು ಬಾಂಧವ್ಯವನ್ನು ಗಟ್ಟಿ ಮಾಡುತ್ತದೆ. ಹಿರಿಯರ ಆರೋಗ್ಯದ ಕಡೆ ವಿಶೇಷ ಗಮನವಿರಲಿ. ವಿವಾಹ ಉತ್ಸವ, ಕುಟುಂಬ ಸಂಭ್ರಮಕ್ಕೆ ಸಂಬಂಧಿಸಿದ ಚರ್ಚೆಗಳು ಅಥವಾ ಕಾರ್ಯಕ್ರಮ ಯೋಜನೆಗಳ ಪ್ರಾರಂಭ ದಿನವಿದು. ವೀಕ್ಷಕರೇ, ನೀವು ಆಧ್ಯಾತ್ಮದಲ್ಲಿ ನಿತ್ಯ ಭಕ್ತಿ ಮತ್ತು ನಿಷ್ಠೆಯ ಅಗತ್ಯವಿದೆ. ಇಂದು ಮಂಗಳವಾರ, ಹೀಗಾಗಿ ಆಂಜನೇಯ ಸ್ವಾಮಿ ಪೂಜೆ ಮಾಡುವುದು ಬಹುಪುಣ್ಯದಾಯಕ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನು ಹನುಮಾನ್ ಪ್ರಚೋದಯಾತ್ ಎಂಬ ಮಂತ್ರವನ್ನು ಕನಿಷ್ಠ 57 ಬಾರಿ ಜಪಿಸಿ. ತುಳಸಿಯಲ್ಲಿ ಆರತಿ, ಹನುಮಂತ ದೇವರಿಗೆ ಕರ್ಪೂರ ಹಾರತಿ ನೀಡುವುದು, ಕೆಂಪು ಹೂವು, ಬೆಲ್ಲದ ನೈವೇದ್ಯ ಸಲ್ಲಿಸುವುದು ಉತ್ತಮ. ಈ ಕಾರ್ಯಗಳು ನಿಮ್ಮ ಮನಸ್ಸಿನ ಗೊಂದಲ ನಿವಾರಣೆ, ಶಕ್ತಿಯ ಉತ್ಸಾಹ ತರುತ್ತವೆ.
ದಾನ ಧರ್ಮ. ಬೆಳಿಗ್ಗೆ ದರ್ಪಣ ಮಾಡುವಾಗ ಕೆಲವು ನಾಣ್ಯಗಳನ್ನು ಒಬ್ಬ ಅಗತ್ಯವಿರುವವನಿಗೆ ನೀಡಿರಿ. ಮಾಂಸಾಹಾರ ಮದ್ಯಪಾನ ತಪ್ಪಿಸಿ ಪವಿತ್ರತೆಯನ್ನು ಪಾಲಿಸಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಇಂದು ನಿಮ್ಮ ಚತುರತೆ, ವಿವೇಕ ಮತ್ತು ಬದಲಾಗುವ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಶಕ್ತಿಯ ಪ್ರತೀಕ. ಎಲ್ಲ ಕಾರ್ಯಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಇಂದು ನಿಮಗೆ ಶಕ್ತಿಯ, ಧೈರ್ಯ ಮತ್ತು ಉತ್ಸಾಹದ ತಾಕತ್ತನ್ನು ನೀಡುತ್ತದೆ. ಕೆಂಪು ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಕೆಂಪು ಹೂವಿನ ಅಲಂಕಾರ ಮಾಡುವುದರಿಂದ ನಿಮಗೆ ಶಕ್ತಿ ಸಿಗುವುದು ಖಚಿತ. ಶುಭ ಸಮಯ ಮಧ್ಯಾಹ್ನ 12:55 ರಿಂದ ಸಂಜೆ 2 ರಿಂದ 15ರವರೆಗೆ. ಈ ಸಮಯದಲ್ಲಿ ಪೂಜೆ, ಕೆಲಸದ ನಿರ್ಧಾರ, ಹಣಕಾಸು ವ್ಯವಹಾರಗಳು ಮತ್ತು ಸಂಭಾಷಣೆಗಳು ನಿಮಗೆ ಶುಭವನ್ನು ನೀಡಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಹೊಸ ಉತ್ಸಾಹ, ನವಚಿಂತನೆ ಮತ್ತು ಸ್ಪಷ್ಟ ಗುರಿಯೊಂದಿಗೆ ದಿನವನ್ನು ಆರಂಭಿಸುತ್ತೀರಿ. ನಿಮ್ಮ ನವೀನವಾದ ಆಲೋಚನೆಗಳು ಹಾಗೂ ವಿಶಿಷ್ಟ ನೈಪುಣ್ಯಗಳು ಸುತ್ತಲಿನವರ ಗಮನ ಸೆಳೆಯುತ್ತವೆ. ನಿಮ್ಮ ವ್ಯಕ್ತಿತ್ವದ ತೂಕವನ್ನು ಬಳಸಿ ಇಂದು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲು ದಿನ ಅನುಕೂಲ. ಈ ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದ ನೀವು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ಅದು ಧೈರ್ಯದಿಂದ ಕೂಡಿರಬೇಕು. ಹಡವಡಿಯಲ್ಲಿ ಮಾಡುವ ನಿರ್ಧಾರಗಳು ಫಲಕಾರಿಯಾಗದಿರಬಹುದು. ವೈಯಕ್ತಿಕ ಹಾಗೂ ವೃತ್ತಿಪರ ಬದುಕಿನ ತೂಕವಿಲ್ಲದ ಸಮತೋಲನ ಕಾಪಾಡುವುದು ಇಂದಿನ ಪ್ರಮುಖ ಪಾಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಚುರುಕು, ಹೊಸ ಯೋಚನೆಗಳಿಗೆ ತೆರೆದ ಮನಸ್ಸು ಮತ್ತು ಸಂಘಟನಾ ಸಾಮರ್ಥ್ಯದಿಂದ ಹಿರಿಯರ ಗಮನ ಸೆಳೆಯುವಿರಿ. ವಿಶೇಷವಾಗಿ ತಂತ್ರಜ್ಞಾನ ಅಥವಾ ಜ್ಞಾನಾಧಾರಿತ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಇಂದು ಅಭಿವೃದ್ಧಿಯ ಸೂಚನೆಗಳು ಬರುವ ಸಾಧ್ಯತೆ ಇದೆ. ಪ್ರವೃತ್ತಿ ಬದಲಾವಣೆ, ವರ್ಗಾವಣೆ ಅಥವಾ ಹೊಸ ಕೊಡುಗೆಗಳ ನಿರೀಕ್ಷೆ ಇದ್ದರೆ ಇಂದಿನ ದಿನ ಅನುಕೂಲತೆಯ ಸೂಚನೆ ನೀಡುತ್ತದೆ. ಬಹುಮಟ್ಟಿಗೆ ನಿಮ್ಮ ಮಾಲಿನ್ಯರಹಿತ ನಡತೆ ಹಾಗೂ ಸ್ಪಷ್ಟ ಸಂವಹನ ಶೈಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಉದ್ಯಮದವರಿಗಾಗಿ ಇಂದು ಗ್ರಾಹಕರೊಂದಿಗೆ ಉತ್ತಮ ಸಂವಾದ, ಹೊಸ ಉತ್ಪನ್ನ ಪರಿಚಯ ಅಥವಾ ಮಾರುಕಟ್ಟೆಯಲ್ಲಿ ಹೊಸ ಅವಕಾಶಗಳ ಚರ್ಚೆಗಳಿಗೆ ಸೂಕ್ತ ದಿನ. ಆದರೆ ವ್ಯವಹಾರ ಸಂಬಂಧಿ ದಾಖಲೆಗಳಲ್ಲಿ ಸ್ಪಷ್ಟತೆ ಮತ್ತು ನಿಖರತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಪಾರದರ್ಶಕತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಅನಾವಶ್ಯಕ ಖರ್ಚುಗಳು ಆಗಬಹುದಾದ ಸೂಚನೆ ಇದೆ. ಆದ್ದರಿಂದ ಖರ್ಚು ಮಾಡುವ ಮೊದಲು ಒಂದು ಬಾರಿ ಯೋಚಿಸಿ. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಕೌಟುಂಬಿಕ ಉತ್ಸವಗಳು ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು. ಹೂಡಿಕೆಗೆ ಇಚ್ಛೆ ಇದ್ದರೆ ಚಿನ್ನ ಅಥವಾ ಬಂಡವಾಳ ಮಾರುಕಟ್ಟೆ ವಿಚಾರದಲ್ಲಿ ಪರಿಣಿತರ ಸಲಹೆ ಪಡೆದು ಮುಂದಾಗುವುದು ಒಳಿತು. ಇಂದಿನ ದಿನ ಸಾಲ ಅಥವಾ ತುರ್ತು ಹಣಕಾಸು ಸಮಸ್ಯೆಗಳಿಂದ ಪಾರಾಗಲು ದೊಡ್ಡವರ ಸಹಕಾರ ಅಥವಾ ಸರ್ಕಾರಿ ಸಬ್ಸಿಡಿಯಂತಹ ರೂಪದಲ್ಲಿ ಸಹಾಯ ದೊರೆಯಬಹುದೆಂಬ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮನಸ್ಸಿನಲ್ಲಿ ಇರುವ ಒತ್ತಡ ಮತ್ತು ಆತಂಕವು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇಂದಿನ ಮಂಗಳದ ಪ್ರಭಾವದಿಂದ ಉರಿಯೂತ, ಜ್ವರ ಅಥವಾ ರಕ್ತದೊತ್ತಡದ ಸಮಸ್ಯೆಗಳಾಗಬಹುದೆಂಬ ಸಾಧ್ಯತೆ ಇದೆ. ಆಹಾರದಲ್ಲಿ ಉಪ್ಪಿನ ಪ್ರಮಾಣವನ್ನು ನಿಯಂತ್ರಿಸಿ. ನೀರಿನ ಸೇವನೆ, ಪಚನ ಶಕ್ತಿ ಜೊತೆಗೆ ನಿದ್ರೆ ಸಮಯ ಸರಿಯಾಗಿ ಇರಲಿ. ಯೋಗ, ಪ್ರಾಣಾಯಾಮದಿಂದ ದಿನದ ಒತ್ತಡ ನಿವಾರಣೆಗೆ ಅನುಕೂಲವಾಗುತ್ತದೆ. ಶೀತ, ಶ್ವಾಸಕೋಶದ ತೊಂದರೆ ಅಥವಾ ತಲೆನೋವಿಗೆ ಎಚ್ಚರಿಕೆ ವಹಿಸಿ. ವೈದ್ಯಕೀಯ ಸಲಹೆ ನಿರ್ಲಕ್ಷಿಸದಿರುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದೊಳಗಿನ ಸಂವಹನಕ್ಕೆ ಹೆಚ್ಚಿನ ಎಚ್ಚರಿಕೆಯಿಂದ ನಡವಳಿಕೆ ಅಗತ್ಯ. ನಿಮ್ಮ ಮಾತುಗಳು ಅಪಾರ್ಥವನ್ನಂಟಿಸುವ ಸಾಧ್ಯತೆ ಇರುವುದರಿಂದ ಧೈರ್ಯವಂತಿಕೆ ಜೊತೆಗೆ ಕೌಶಲ್ಯಪ್ರದ ಶೈಲಿ ಅಗತ್ಯ. ಪತಿ ಪತ್ನಿಯೊಂದಿಗೆ ಸಂಬಂಧ ಬಲಪಡಿಸಲು ಸಮಯ ಮೀಸಲಿಡಿ. ಜೊತೆಯಾದ ತಿನ್ನುವ ಭೋಜನ, ಚರ್ಚೆಗಳು ಮತ್ತು ನೆನಪಿನ ಕ್ಷಣಗಳ ಜೊತೆಗಿನ ಹಂಚಿಕೆ ಸಂಬಂಧವನ್ನು ಆಳಗೊಳಿಸುತ್ತವೆ. ಇಂದು ಮಕ್ಕಳ ವಿದ್ಯಾಭ್ಯಾಸ, ಹಿರಿಯರ ಆರೋಗ್ಯ ಅಥವಾ ಕುಟುಂಬದ ಸಭೆಗಳಿಗೆ ಗಮನ ಹರಿಸುವ ದಿನವಾಗಬಹುದು. ಮನಸ್ಸಿನ ಶಾಂತಿಗೆ ಕುಟುಂಬದಲ್ಲಿ ಪ್ರೀತಿಯ ವಾತಾವರಣ ನಿರ್ಮಿಸಲು ಯತ್ನಿಸಿ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಮಂಗಳವಾರದ ಮಂಗಳ ಗ್ರಹದ ಶಕ್ತಿ ನಿಯಂತ್ರಣಕ್ಕಾಗಿ ಹನುಮಾನ್ ಪೂಜೆ, ಹನುಮಾನ್ ಚಾಲಿಸಾ ಪಠಣ ಅಥವಾ ಕೆಂಪು ಹಣ್ಣು, ತುಳಸಿ ಅಥವಾ ಕೆಂಪು ಬಟ್ಟೆಯ ದಾನ ಮಾಡುವುದು ಉತ್ತಮ. ಓಂ ಅಂ ಅಂಗಾರ್ಕಾಯ ನಮಃ ಎಂಬ ಮಂಗಳ ಮಂತ್ರವನ್ನು 51 ಅಥವಾ 108 ಬಾರಿ ಜಪಿಸಿ. ಈ ಮಂತ್ರದಿಂದ ನಿಮ್ಮ ಚೈತನ್ಯದ ಮಟ್ಟ ಹೆಚ್ಚಾಗಿ ಆತ್ಮವಿಶ್ವಾಸ, ಶಕ್ತಿ, ಧೈರ್ಯ ಇವುಗಳಲ್ಲಿ ಉತ್ತಮತೆ ತರಲು ನೆರವಾಗುತ್ತದೆ. ಮಂಗಳ ಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಕೆಂಪು ಬಟ್ಟೆಯಲ್ಲಿ ರಕ್ತಚಂದನದಿಂದ ಹನುಮಾನ್ ವಿಗ್ರಹಕ್ಕೆ ಅರ್ಚನೆ ಮಾಡುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 9. ಇದು ಮಂಗಳದ ಶಕ್ತಿಯ ಸಂಕೇತ.
ಧೈರ್ಯ, ತೀವ್ರ ಶ್ರಮ ಮತ್ತು ಸ್ಪಷ್ಟ ಗುರಿಯ ಸೂಚಕ. ಈ ಸಂಖ್ಯೆಯ ಕಂಪನ ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ತರುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣ ಧೈರ್ಯ, ಚೈತನ್ಯ ಮತ್ತು ಉತ್ಸಾಹವನ್ನು ಉತ್ತೇಜಿಸುತ್ತದೆ. ಕೆಂಪು ಬಟ್ಟೆ, ಕೆಂಪು ಹೂವಿನ ಉಪಯೋಗ ಇಂದಿನ ಶುಭ ಕಾರ್ಯಗಳಿಗೆ ಉತ್ತಮ ಫಲವನ್ನು ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 1:50 ರಿಂದ ಸಂಜೆ ಮಧ್ಯರಾತ್ರಿ 3:20. ಈ ಸಮಯದಲ್ಲಿ ಪ್ರಾರ್ಥನೆ, ಸಹಿ ನಿರ್ಧಾರ, ಉದ್ಯೋಗ ಅಥವಾ ವ್ಯವಹಾರ ಸಂಬಂಧಿತ ಮಾತುಕತೆಗಳು ಯಶಸ್ಸಿನ ಸಾಧ್ಯತೆ ಹೆಚ್ಚುವು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಕಲ್ಪನೆ, ಕಾರ ಉಣೆ ಹಾಗೂ ಮನಸ್ಥಿತಿಯ ಮೇಲಿನ ನಿಯಂತ್ರಣದಿಂದ ದಿನವನ್ನು ಸುಗಮವಾಗಿ ಸಾಗಿಸಬಲ್ಲರು. ಈ ದಿನದ ಚಂದ್ರಸ್ಥಿತಿ ನಿಮಗೆ ಬೌದ್ಧಿಕ ಪ್ರಚೋದನೆ ನೀಡಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ಅಭಿಪ್ರಾಯಗಳು, ಮನೆ ಮಂದಿಯಲ್ಲಿ ನವೀಕರಿಸಿದ ಬದ್ಧತೆ ಹಾಗೂ ಆತ್ಮಪರಿಶೀಲನೆಗೆ ಇದು ಉತ್ತಮ ದಿನವಾಗಿದೆ. ಇಂದಿನ ದಿನ ಜ್ಞಾನಾರ್ಜನೆ, ಒಳನೋಟದ ಬೆಳವಣಿಗೆ ಹಾಗೂ ಹೊಸ ದಿಕ್ಕು ಹುಡುಕುವ ಯತ್ನಗಳಿಗೆ ಅನುಕೂಲಕರ. ನಿಮ್ಮ ಕಲಾತ್ಮಕತೆಗೆ ಗುರ್ತಿಂಪು ಸಿಗಬಹುದು. ಇತರರಿಗೆ ಉಪಯುಕ್ತವಾಗುವ ಸಲಹೆಗಳನ್ನು ನೀಡುವ ಮೂಲಕ ನೀವು ಗೌರವ ಗಳಿಸಬಹುದು. ಇಂದು ತಾಳ್ಮೆಯ ಪರೀಕ್ಷೆ ಆಗಬಹುದು, ಆದರೆ ನಿಮ್ಮ ಸಹನಶೀಲತೆ ಹಾಗೂ ಬುದ್ಧಿಮತ್ತೆಯಿಂದ ಪ್ರತಿಯೊಂದು ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ದೃಢತೆಯು ಹಾಗೂ ಭಾವನಾತ್ಮಕ ಸ್ಥಿರತೆಯು ಉತ್ತಮ ಪ್ರತಿಫಲ ನೀಡಲಿದೆ. ನಿಮಗೆ ಒಂದು ದೊಡ್ಡ ಯೋಜನೆಯಲ್ಲಿ ಪಾತ್ರ ಒಪ್ಪಿಸುವ ಸಾಧ್ಯತೆ ಇದೆ. ಗ್ರಾಹಕರ ಅಥವಾ ಮೇಲಧಿಕಾರಿಗಳ ಮೆಚ್ಚುಗೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಚರ್ಚೆ ಮಾಡುವಾಗ ಸೂಕ್ತ ಭಾಷೆಯ ಬಳಕೆ ಅವಶ್ಯ. ನಿಮಗೆ ಇಂದು ಕೂಡಿ ಕೆಲಸ ಮಾಡುವ ಸಂದರ್ಭಗಳು ಬರುತ್ತವೆ. ಅಲ್ಲಿ ಸಹಕಾರ ಹಾಗೂ ಸ್ಪಷ್ಟ ಸಂವಹನ ಅತ್ಯವಶ್ಯ. ವೃತ್ತಿ ಬದಲಾವಣೆ ಯೋಚನೆ ಮಾಡುವವರು ತಮ್ಮ ಬಯೋಪತ್ರಿಕೆಯನ್ನು ನವೀಕರಿಸಿ ಹೊಸ ಅವಕಾಶಗಳತ್ತ ಗಮನ ಹರಿಸಬಹುದು. ಸೃಜನಾತ್ಮಕ ಕ್ಷೇತ್ರದಲ್ಲಿ ನೀವು ವಿಶಿಷ್ಟ ಸ್ಥಾನ ಗಳಿಸಬಹುದು. ಉದ್ಯಮಿಗಳಿಗಂತೂ ಹೊಸ ಉತ್ಥಾನ ಯೋಚನೆಗಳನ್ನು ಪರಿಗಣಿಸುವ, ಪಾಲುದಾರರೊಂದಿಗೆ ನೈಜ ಬದ್ಧತೆಗಳ ಬಗ್ಗೆ ಸಮಾಲೋಚನೆ ನಡೆಸುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ಹಣಕಾಸು ಪರಿಸ್ಥಿತಿಯು ಸ್ಥಿರವಾದಷ್ಟೇ ಜಾಗೃತಿಯ ಅಗತ್ಯವಿದೆ. ಅಲ್ಪ ಪ್ರಮಾಣದ ಲಾಭದಾಯಕ ವ್ಯವಹಾರಗಳು ಜರುಗಬಹುದು. ಹಳೆಯ ಸಾಲಗಳ ಪಾವತಿ ಅಥವಾ ಹಣ ಸಂಗ್ರಹಿಸುವ ಚಟುವಟಿಕೆಗಳು ಯಶಸ್ವಿಯಾಗಿ ನಡೆಯುತ್ತವೆ. ಹೊಸ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಹೆಚ್ಚಿನ ಪರಿಶೀಲನೆ ನಡೆಸಿದ ಬಳಿಕ ಮಾತ್ರ ನಿರ್ಧಾರ ಕೈಗೊಳ್ಳಿ. ಅಸಾಧಾರಣ ಖರ್ಚುಗಳ ಕಡೆ ಗಮನ ಹರಿಸಿ, ವಿಶೇಷವಾಗಿ ಮನೆ ಅಥವಾ ವಾಹನ ಸಂಬಂಧಿತ ಸಮಸ್ಯೆಗಳು ಲಭ್ಯವಿರಬಹುದು. ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ಆರೋಗ್ಯ ಪ್ರತಿ ನಿಮಿಷವೂ ಅತಿಯಾದ ಕಾಳಜಿಯ ವಿಷಯವಲ್ಲದಿದ್ದರೂ ಆಂತರಿಕ ಶ್ರದ್ಧೆ ಹಾಗೂ ವಿಶ್ರಾಂತಿ ನೀಡುವ ಮಾರ್ಗಗಳು ಅಗತ್ಯವಿದೆ. ಆಲಸ್ಯ, ತಲೆಯ ನೋವು, ನಿದ್ರೆ ಕೊರತೆ ಇವು ಸಮಸ್ಯೆ ಉಂಟು ಮಾಡಬಹುದು. ಹಗಲು ನಿದ್ರೆ ತಪ್ಪಿಸಿ ಆಹಾರ ನಿಯಮ ಪಾಲಿಸಿ. ಮಾನಸಿಕ ಉದ್ವಿಗ್ನತೆ ದೂರವಿರಿಸಲು ಧ್ಯಾನ, ಮೃದುವಾದ ಸಂಗೀತ ಶ್ರವಣ ಮತ್ತು ಪ್ರಾಣಾಯಾಮ ಅವಶ್ಯ. ಜಲಪಾನ ಹೆಚ್ಚಿಸಿ. ವಿಶ್ರಾಂತಿ ನೀಡುವ ಹಸಿರು ಪ್ರದೇಶದಲ್ಲಿ ಸಮಯ ಕಳೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತುಷ್ಟಿಯ ವಾತಾವರಣ ಇರಬಹುದು, ಆದರೆ ಪುಟ್ಟ ಮಾತುಗಳಿಂದ ಮನಸ್ಸುಗಳಿಗೆ ನೋವು ಉಂಟಾಗಬಾರದು. ಎಷ್ಟೆಂದರೂ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದರಲ್ಲಿ ಸ್ಪಷ್ಟತೆ ಇರಲಿ. ದಾಂಪತ್ಯ ಜೀವನದಲ್ಲಿ ಅಪೇಕ್ಷೆಗಳ ಬದಲಿಗೆ ಪರಸ್ಪರ ಒಪ್ಪಿಗೆ, ಸಹಾನುಭೂತಿ ಹಾಗೂ ಪರಿಪಕ್ವತೆ ಬೇಕಾಗಿರುತ್ತದೆ. ಸಂಗಾತಿಯ ಭಾವನೆಗಳಿಗೆ ಗೌರವ ನೀಡಿದರೆ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ. ಇಂದು ಹಿರಿಯರ ಜೊತೆ ಸಂವಾದದಲ್ಲಿ ಗೌರವ ಮತ್ತು ಸಮರ್ಪಣಾ ಭಾವ ಇರಲಿ. ಮಕ್ಕಳು ನಿಮ್ಮ ಸಮಯ ಮತ್ತು ಪ್ರೀತಿಗೆ ಕಾಯುತ್ತಿದ್ದಾರೆ. ಅವರೊಂದಿಗೆ ಗುಣಾತ್ಮಕ ಸಮಯ ಕಳೆಯುವುದು ಅವಶ್ಯಕ. ವೀಕ್ಷಕರೇ, ನೀವು ಇಂದು ಮಂಗಳವಾರವಾದ್ದರಿಂದ ಧಾರ್ಮಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವುದು ಶ್ರೇಷ್ಠ. ಹನುಮಂತ ದೇವರ ಪಾರಾಯಣ, ದೀಪಾರಾಧನೆ ಮತ್ತು ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ಓಂ ಆಂಜನೇಯಾಯ ಮಹಾಬಲಾಯ ನಮಃ ಎಂಬ ಮಂತ್ರವನ್ನು 35 ಅಥವಾ 108 ಬಾರಿ ಜಪಿಸಿ. ಕೆಂಪು ಬಟ್ಟೆ ಧರಿಸಿ, ತಂಪಾದ ನೀರಿನಿಂದ ಸ್ನಾನ ಮಾಡಿ, ಶುದ್ಧ ಹೃದಯದಿಂದ ಹನುಮಂತ ದೇವರ ಸ್ಮರಣೆ ಮಾಡಿ. ಅನಾಥ ಮಕ್ಕಳಿಗೆ ಪಾಕವಂತ ಆಹಾರ ಅಥವಾ ಹಣ್ಣು ಹಂಚಿ. ಹೃದಯದಲ್ಲಿ ಕೃತಜ್ಞತೆ ಇಟ್ಟು ನಡೆದುಕೊಳ್ಳಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಸಂವೇದನೆ, ಅಭಿವ್ಯಕ್ತಿ ಮತ್ತು ಆತ್ಮವಿಶ್ವಾಸದ ಸಂಕೇತ. ಈ ದಿನ ತೀರ್ಮಾನಗಳನ್ನು ನಂಬಿಕೆಯಿಂದ ತೆಗೆದುಕೊಳ್ಳಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಧೈರ್ಯ, ಚುರುಕುತನ ಮತ್ತು ಶಕ್ತಿಯ ಪ್ರತೀಕ. ಇಂದು ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಹಣ್ಣು ಸೇವಿಸುವುದು ಶುಭಕಾರಕ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ರಿಂದ ರಾತ್ರಿ ಬೆಳಗ್ಗೆ 6 ಗಂಟೆ.
ಈ ಸಮಯದಲ್ಲಿ ಧ್ಯಾನ, ಆರಾಧನೆ, ವೃತ್ತಿಯ ಚಟುವಟಿಕೆಗಳು ಅಥವಾ ಕುಟುಂಬ ಸಮಾಲೋಚನೆಗಳು ಫಲದಾಯಕವಾಗಬಹುದು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.